ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಎಂದಂತೆ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಜುಲೈ 12ನೇ ತಾರೀಕು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಯಾಕೆಂದರೆ ಕಾರ್ಯಕ್ರಮ ಮಳೆಯ ಅಡಚಣೆಯಿಂದ 10 ನಿಮಿಷ ನಾವು ಒತ್ತಡವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಬರ್ಡೇ ವಿಶಸ್ ಅಂತ ತಿಳಿಸ್ತಾ, ಯಾರೆಲ್ಲ ಆನಿವರ್ಸರಿಗಳಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಶುಭ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ, ಒಳ್ಳೊಳ್ಳೆ ಹೊಸ ಕೆಲಸಕ್ಕೆ ನಾಂದಿ ಹಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಈ ದಿನದ ಸ್ಪೆಷಲ್ ಏನು ಅಂತ ನೋಡೋಕೆ ಹೋಗೋದಾದರೆ ಇವತ್ತು ವರ್ಲ್ಡ್ ಸಿಂಪ್ಲಿಸಿಟಿ ಡೇ ಇದೆ. ಅದೇ ರೀತಿ ಸಿಂಪ್ಲಿಸಿಟಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ ಕುಟುಂಬದ ಕುಡಿ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಡಾಕ್ಟರ್ ರಾಜ್ ಕುಮಾರ್ ಅವರ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ 62ನೇ ಹುಟ್ಟುಹಬ್ಬದ ಸಂಭ್ರಮ. ಸೊ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಅತ್ಯಂತ ಸಂಭ್ರಮದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದರೆ ಅಭಿಮಾನಿಗಳಿಗಾಗಿ ಮಿಡಿತಕ್ಕಂಥ ಒಂದು ಕುಟುಂಬ ಇದು. ಅಭಿಮಾನಿಗಳನ್ನು ಯಾವತ್ತೂ ಅವ್ರು ನಿರಾಸೆ ಮಾಡೋದಿಲ್ಲ. ಎಂಥದೇ ಸಂದರ್ಭದಲ್ಲಿದ್ದರೂ ಕೂಡ ಅಭಿಮಾನಿಗಳಿಗೆ ಪ್ರೀತಿಯನ್ನು ತೋರಿಸ್ತಾರೆ, ಒಂದು ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿರ್ತಾರೆ ಅಭಿಮಾನಿಗಳ ಜೊತೆಗೆ. ಸೊ ಮೊನ್ನೆ ತಾನೇ ನಡೆದಂತಹ ಹಾವೇರಿ ಅಪಘಾತದ ಕುಟುಂಬಕ್ಕೆ ತಲಾ ಅಲ್ಲಿ ಮೃತರಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ 1 ಲಕ್ಷ ರೂಪಾಯಿ ಸಹಾಯನ ಮಾಡೋದ್ರ ಮೂಲಕ ತುಂಬ ಆತ್ಮೀಯತೆಯನ್ನು, ತುಂಬ ಅಭಿಮಾನಿಗಳಿಗೆ ಒಂದು ಪ್ರೀತಿಯನ್ನು ಮೆರೆದಂತಹ ದೊಡ್ಡ ಮನಸ್ಸಿರ್ತಕ್ಕಂಥವ್ರು ನಮ್ಮ ಶಿವಣ್ಣ ಅವರು. ಸೊ ಹೀಗೆ ಇನ್ನಷ್ಟು ವಿಚಾರಗಳನ್ನು ಶಿವಣ್ಣ ಅವ್ರ ಬಗ್ಗೆ ಮಾತಾಡಲಿಕ್ಕಿದೆ. ಯಾರೆಲ್ಲ ಕರೆ ಮಾಡ್ತಾರೆ, ಶಿವಣ್ಣ ಅವರ ಅಭಿಮಾನಿಗಳು ಯಾರೆಲ್ಲ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ. ಹಾಗೆ ಅವರ ಚಿತ್ರರಂಗದ ಜರ್ನಿಯನ್ನು ನೋಡೋಕೆ ಹೋದರೆ ಅವರು ಚಿಕ್ಕ ಒಂದು ವಯಸ್ಸಿನಿಂದನೇ ಕೂಡ ಅದ್ಭುತವಾಗಿರ್ತಕ್ಕಂಥ ಚಲನಚಿತ್ರಗಳನ್ನ ನಟಿಸ್ತಾ ಬಂದರು. ಹ್ಯಾಟ್ರಿಕ್ ಹೀರೋ ಕೂಡ ಆದರು. ಹಲವಾರು ಯಶಸ್ಸಿನ ಚಿತ್ರಗಳನ್ನು ನೀಡ್ತಾ ಬಂದರು. ಇವಾಗಲೂ ಕೂಡ 62ನೇ ವಯಸ್ಸಿನಲ್ಲೂ ಕೂಡ ಅವರು ಅಷ್ಟೊಂದು ಫಿಟ್ ಆಗಿದ್ದಾರೆ. ಕೆಲವೊಮ್ಮೆ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡ್ರೂ ಕೂಡ ಮತ್ತೆ ಅವರು ಫಿನಿಕ್ಸ್ನಂತೆ ಎದ್ದು ಬಂದು ಅದ್ಭುತವಾಗಿರ್ತಕ್ಕಂಥ ಚಲನಚಿತ್ರಗಳನ್ನು ನಟಿಸಿದ್ದಾರೆ. ಮತ್ತು ಅವರ ಒಂದು ಸಂಸ್ಥೆಗಳಿಂದ ಹಲವಾರು ಚಿತ್ರಗಳು ಕೂಡ ನಿರ್ಮಾಣ ಆಗಿದೆ. ಮತ್ತು ಯೂತ್ಸಿಗೆ ಆಲ್ವೇಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ ಮತ್ತು ಯೂತ್ಸಿಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಬ್ಯಾಡ್ ಹ್ಯಾಬಿಟ್ಸ್ಗಳಲ್ಲಿ ಇಟ್ಕೋಬೇಡಿ, ಒಂದು ಖುಷಿಯಾಗಿರ್ತಕ್ಕಂಥ ಫ್ಯಾಮಿಲಿ ಅಟ್ಮಾಸ್ಫಿಯರ್ನ ಇಟ್ಕೊಳ್ಳಿ. ಸೊ ಜೀವನದಲ್ಲಿ ಏನಾದರೂ ಸಾಧಿಸೋದ್ರ ಬಗ್ಗೆ ಗಮನ ಕೊಡಿ ಅಂಥೇಳಿ ಯಾವಾಗಲೂ ಸೋಲು ಗೆಲುವನ್ನು ಸದಾ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ತಕ್ಕಂಥ ಶಿವರಾಜ್ ಕುಮಾರ್ ಅವರು ಹಲವಾರು ಮೊದಲುಗಳಿಗೆ ನಾಣ್ಣುಡಿ ಹಾಡಿರ್ತಕ್ಕಂಥವ್ರು. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಶಬ್ದಗಳೇ ನಿಲ್ಕಲ್ಲ ಅಂತ ಹೇಳ್ಬೋದು. ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಫ್ಯಾನ್ ಫಾಲೋಯಿಂಗನ್ನು ಹೊಂದಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಉಳಿಸ್ಕೊಂಡಿರೋದ್ರಲ್ಲಿ ಇವರು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಲವಾರು ಹೀರೋಗಳು ಬರ್ತಾರೆ ಹೋಗ್ತಾರೆ, ಆದರೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಕೆಲಸವನ್ನು ಕೆಲವು ಹೀರೋಗಳು ಮಾಡ್ತಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದರಲ್ಲೂ ಈ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ನಟಿಸ್ತಿರ್ತಕ್ಕಂಥ ಹಲವಾರು ಚಿತ್ರಗಳು ಯೂತ್ಸ್ಗೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಅದೇ ರೀತಿ ಅವರು ಒಂದು ಆ್ಯಕ್ಷನ್ ಫಿಲಮ್ಗಳಲ್ಲಿ ನಟಿಸುವಾಗ ಅವ್ರದ್ದೊಂದು ಕದರೇ ಬೇರೆ ಆಗಿರುತ್ತೆ. ಅದು ಇತ್ತೀಚಿನ ಟಗರು ಆಗಿರ್ಬೋದು, ಸಾಕಷ್ಟು ಚಿತ್ರಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ತಾಯಿ ಸೆಂಟಿಮೆಂಟ್ನ ಒಂದು ಜೋಗಿ ಆಗಿರ್ಬೋದು, ಅಥವಾ ಅವರ ಅಣ್ಣ ತಂಗಿ ಲವ್ ಸ್ಟೋರಿಗಳಂತೂ ಅಬ್ಬಬ್ಬಬ್ಬ, ಅದನ್ನು ಹೇಳೋಕ್ಕೋದ್ರೆ ನಿಜಕ್ಕೂ ಮನೆ ಮಂದಿ ಎಲ್ಲರನ್ನೂ ಅಳಿಸ್ಕೈ ಬಿಡ್ತಾಯಿದ್ರು. ಅಷ್ಟು ಮನೋಜ್ಞವಾಗಿ ಅವರು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಅವೆಲ್ಲ ಚಿತ್ರಗಳ ಬಗ್ಗೆ ಇವತ್ತು ಮಾತಾಡೋಣ. ಸೊ ಒನ್ಸ್ ಅಗೇನ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇವತ್ತಿನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ನಾನು ಹೇಳಿದೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಗಿದೆ. ಸೊ ಎಲ್ಲ ಕಡೆ ತುಂಬ ಒಳ್ಳೆ ಮಳೆ ಆಗ್ತಾ ಇದೆ. ಸೊ ಮಳೆ ಕೆಲವೊಂದು ಕಡೆ ನಿರೀಕ್ಷೆಗಿಂತ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಕೆಲವೊಂದು ಕಡೆ ಪ್ರಿಪ್ರೇಷನ್ಸ್ ಕೂಡ ಆಗಿಲ್ಲ. ಅದೇ ರೀತಿ ಡೆಂಗ್ಯೂ ಜ್ವರ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಸೊ ದಯಮಾಡಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಸಾಧ್ಯವಾದಷ್ಟು ನಮ್ಮ ಕೈಯಲ್ಲಿ ನಾವು ಏನು ಪ್ರಿಪ್ರೇಷನ್ಸನ್ನು ಮಾಡ್ಕೋಬೋದು, ಹೇಗೆ ಸೇಫ್ಟಿಯನ್ನು ಮಾಡ್ಕೋಬೋದು ಅದನ್ನು ಮಾಡ್ಕೊಳೋದು ಒಳ್ಳೆಯದು. ಏಕೆಂದರೆ ಎಲ್ಲದನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ನೀತಿ ನಿಯಮಾವಳಿಗಳೇ ನಮ್ಮ ಮಟ್ಟಕ್ಕೆ ತಲುಪೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಸರ್ಕಾರನೇ ಬಂದು ಸೊಳ್ಳೆ ಹೊಡಿಬೇಕು, ಸರ್ಕಾರನೇ ಬಂದು ಎಲ್ಲ ಕಡೆ ಪೌಡ್ರನ್ನ ಸಿಂಪಡಿಸುತ್ತೆ ಅಂತ ಕಾಯೋದು ಕೂಡ ತಪ್ಪು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅದು ಖಂಡಿತ ಸರ್ಕಾರದ ಕೆಲಸ, ಅದು ಮಹಾನಗರ ಪಾಲಿಕೆಯ ಕೆಲಸ. ಅವ್ರು ಎಲ್ಲರೂ ಬಂದು ಆ ಸರಿಯಾದ ಸಮಯಕ್ಕೆ ಮಾಡಬೇಕು, ಅದು ಅವ್ರ ಕರ್ತವ್ಯ, ಒಪ್ಕೊಳ್ತೀನಿ. ಆದರೆ ಅವರು ತಮಗೆ ಇರ್ತಕ್ಕಂಥ ಬೇರೆ ಒಂದು ಕೆಲಸಗಳಲ್ಲಿ ಅಥವಾ ಕರ್ತವ್ಯಗಳಲ್ಲಿ ಇದನ್ನು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರು, ಅವ್ರು ಬಂದು ಮಾಡ್ತಾರೆ ಅಂದ್ಕೊಂಡು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಖಂಡಿತ ಅದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ನಾವೇ ಫೇಸ್ ಮಾಡಬೇಕಾಗತ್ತೆ. ಅದನ್ನು ನಾವೇ ಜವಾಬ್ದಾರಿ ತೊಗೋಬೇಕಾಗತ್ತೆ. ಯಾಕೆಂದರೆ ಒಮ್ಮೆ ಸೊಳ್ಳೆ ಕಚ್ಚಿದ ನಂತರ, ಆ ಡೆಂಗ್ಯೂ ಜ್ವರ ಅಟ್ಯಾಕ್ ಆದ ನಂತರ ನಾವು ಯಾವ ಸರ್ಕಾರಕ್ಕೆ ಹತ್ರ ಹೋಗಿ ಬೊಂಬಡ ಹೊಡ್ಕೊಂಡ್ರು ಕೂಡ ಅದರಿಂದ ನಮಗೇನೂ ಪ್ರಯೋಜನ ಇಲ್ಲ.
ಅದಕ್ಕೋಸ್ಕರ ಆ ಒಂದು ತೊಂದರೆ ಬರೋದಕ್ಕಿಂತ ಮುಂಚೆನೆ ನಮ್ಮ ಮನೆ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲೂ ನೀರು ನಿಲ್ಲದೆ ಇರೋ ಹಾಗೆ ನೋಡ್ಕೊಳ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವೇಸ್ಟ್ ಆಗಿರ್ತಕ್ಕಂಥ ತೆಂಗಿನಕಾಯಿ ಚಿಪ್ಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್ಗಳನ್ನ ಕ್ಲೀನಾಗಿ ವಿಲೇವಾರಿ ಮಾಡಿಬಿಡಿ. ಮನೆಯಲ್ಲಿ ಬೇಡದಿರ್ತಕ್ಕಂಥ ಸೈಕಲ್ ಟೈರ್ ಆಗಿರ್ಬೋದು ಅಥವಾ ಬೈಕ್ ಟೈರ್ಗಳಾಗಿರ್ಬೋದು ಅಥವಾ ಕಾರ್ ಟೈರ್ ಯಾವುದೇ ಇತ್ತು ಅಂದರೂ ಕೂಡ ಯೂಶಲಿ ಇವನ್ನೆಲ್ಲ ನಾವು ಬೇಕು ಅಂತ ಹಾಗೆ ಗೋಡೌನಲ್ಲಿ ಇಟ್ಬಿಡ್ತೀವಿ, ಫ್ಯೂಚರಲ್ಲಿ ಅದಕ್ಕಾರ ಕೆಲಸಕ್ಕೆ ಬರುತ್ತೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ಮಳೆ ನೀರೇನಾದ್ರು ನಿಂತ್ಕೊಂಡು ಅಲ್ಲಿ ಬೇಗ ಬೇಗ ಸೊಳ್ಳೆಗಳೇನಾದರೂ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತು ಅಂದ್ಬಿಟ್ರೆ ನಿಜಕ್ಕೂ ಕೂಡ ನಮಗಷ್ಟೇ ಅಲ್ಲ, ನಮ್ಮ ಎಂಟೈರ್ ಹತ್ತಿರ ಇರತಕ್ಕಂಥ ಫ್ಯಾಮಿಲಿಗಳಿಗೂ ಕೂಡ ಇದು ತೊಂದರೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರ್ಥಕೊಂಡು ನಾವು ಬಾಳಬೇಕು. ನಾವು ಸರ್ಕಾರಕ್ಕೆ, ಸಮಾಜಕ್ಕೆ ಮತ್ತು ಮಹಾನಗರ ಪಾಲಿಕೆಗೆ ಕೈ ಜೋಡಿಸಿ ಆ ರೀತಿಯ ಅನಾಹುತಗಳು ನಮ್ಮಿಂದ ಆಗದೇ ಇರೋ ಹಾಗೆ ಪ್ರತಿಯೊಬ್ಬರು ನಾವು ಜವಾಬ್ದಾರಿಯನ್ನು ವಹಿಸಿದ್ರೆ ನಿಜಕ್ಕೂ ಕೂಡ ಅದು ತುಂಬ ಒಂದು ಒಳ್ಳೆಯ ಜವಾಬ್ದಾರಿಯುತ ನಡೆ ಆಗುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಳೆ ಅವಾಂತರ ಎಲ್ಲ ಕಡೆ ಹೆಚ್ಚೆಚ್ಚು ಮಳೆ ಬರ್ತಾ ಇದೆ. ದಕ್ಷಿಣ ಕನ್ನಡದಂತೂ ಶಾಲಾ ಕಾಲೇಜುಗಳಿಗೆ ಒಂದು ವಾರಗಂಟಲೆ ರಜೆನೇ ಘೋಷಿಸ್ಬಿಟ್ಟಿದ್ದಾರೆ. ಸೊ ಎಲ್ಲ ಕಡೆ ರೆಡ್ ಅಲರ್ಟ್ ಆಗ್ತಾ ಇದೆ, ಕೆಲವೊಂದು ಕಡೆ ಆರೆಂಜ್ ಅಲರ್ಟ್ ಕೂಡ ಆಗ್ತಾ ಇದೆ. ಕೆಲವೊಂದು ಕಡೆ ಸೇತುವೆಗಳೇ ಕುಸಿದು ಹೋಗಿರ್ತಕ್ಕಂಥ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಇನ್ನಷ್ಟು ಕಡೆ ಅಪಘಾತಗಳು ಭೀಕರವಾಗಿ ಆಗ್ತಾ ಇದ್ದಾವೆ ಈ ಮಳೆಯ ಕಾರಣದಿಂದ. ಎಷ್ಟೋ ಕಡೆ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಅದೇ ರೀತಿ ಡೆಂಗ್ಯೂಯಿಂದ ಕೂಡ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಸೊ ಇವೆಲ್ಲವನ್ನ ಕೂಡ ನಾವು ಜವಾಬ್ದಾರಿಯುತ ನಡ್ಕೊಂಡಾಗ ಆದಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಿದೆ. ಯಾಕೆಂದರೆ ಮೊನ್ನೆ ತಾನೇ ಆಷಾಢ ಶುರುವಾಗಿದೆ. ಸೊ ಈ ಆಷಾಢದ ಮಳೆ ಜಿಟಿ ಮಳೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಪೂರ್ವಭಾವಿಯಾಗಿ ನಾವು ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರಬೇಕು, ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು. ಮಳೆ ಬರೋದು ತಪ್ಪಲ್ಲ, ಆದರೆ ಮಳೆಗೆ ನಾವು ಯಾವುದೇ ರೀತಿ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂದರೆ ಅದು ಖಂಡಿತ ನಮ್ಮ ತಪ್ಪಾಗತ್ತೆ. ಯಾಕೆಂದರೆ ಮಳೆ ಬರುತ್ತೆ ಅಂತ ಗೊತ್ತಿದ್ದು ಕೂಡ ನಾವು ಮಳೆಯಲ್ಲಿ ಅದಕ್ಕೆ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಹೋಗ್ತಕ್ಕಂಥದ್ದು ತಪ್ಪು ನಮ್ಮದೇ ಆಗಿರುತ್ತೆ. ಪಾಪ ಮಳೆಗೆ ಬ್ಲೇಮ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಆ ನಿಟ್ಟಿನಲ್ಲಿ ಹೊರಗಡೆ ಹೋಗ್ತಕ್ಕಂಥವ್ರು ಎಲ್ಲ ಏನಿದ್ದೀರಿ ಅದಕ್ಕೆ ಪೂರ್ವಭಾವಿಯಾಗಿ ಸಿದ್ಧತೆ, ಒಂದು ಜರ್ಕಿನ್ನು ಅಥವಾ ಒಂದು ಕ್ಯಾಪ್, ಒಂದು ಹೆಲ್ಮೆಟ್ನ ಇಟ್ಕೊಂಡು ಹೋಗೋ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಅದ್ರ ಜೊತೆಗೆ ಶಾಲಾ ಕಾಲೇಜು ಮಕ್ಕಳಿಗೆ ದಯವಿಟ್ಟು ಯಾವುದೇ ರೀತಿ ಕೋಲ್ಡ್ ಹಾಕಿದಾಗೆ, ಜ್ವರ ಬರದೇ ಇರೋ ಹಾಗೆ ಅವರಿಗೆ ಜರ್ಕಿನ್ಗಳನ್ನ, ಸ್ವೆಟರ್ಸ್ಗಳನ್ನ ಹಾಕ್ಸಿ ಕಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಎಸ್, ತಿಂಡಿ ಆಯ್ತಾ ಮೇಡಮ್? ಎಸ್, ಹೇಗಿದೆ ಮೇಡಮ್ ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಈಗ ಆಲ್ರೆಡಿ? ಮಳೆ ನಿನ್ನೆ ಒಂದ್ ಸ್ವಲ್ಪ ಬಂದಿತ್ತು ಸರ್, ಸ್ವಲ್ಪ ಹೊತ್ತು ಬಂತು. ಓಕೆ, ಇವತ್ತು ಮೋಡ ಇದೆ, ಸ್ವಲ್ಪ ಹೊತ್ತು ಬರೋದು ಬಿಡೋದು ಹಂಗೆ ಮಾಡ್ತಿದೆ ಸರ್ ಈಗ ಒಂದು 2-3 ದಿನದಿಂದ. ಓಕೆ 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 ಎಸ್ ಮೇಡಮ್, ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಶುಭಾಶಯ ಇವತ್ತು ಇಲ್ಲ ಸರ್, ಯಾರಿಗಿಲ್ಲ. ಎಸ್ ಮೇಡಮ್, ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ. ಹಾ ಸರ್. ಎಸ್, 62ನೇ ವಸಂತಕ್ಕೆ ಇವತ್ತು ಅವ್ರು ಕಾಲಿಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ದಾರೆ. ಎಸ್, ಅವ್ರಿಗೆ ಶುಭಾಶಯ ತಿಳಿಸ್ಬಿಡಿ ಮೇಡಮ್ ಮೊದಲಿಗೆ. ಹಾ ಸರ್, ಶಿವರಾಜ್ ಕುಮಾರ್ ಅವರಿಗೆ ಹ್ಯಾಪಿ ಬರ್ತ್ಡೇ ಸರ್. ಹ್ಯಾಪಿ ಬರ್ತ್ಡೇ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಸರ್. ಎಸ್ ಎಸ್, ಅವರು ಯಾವ ಚಿತ್ರ ನೋಡಿದ್ರಿ ಮೇಡಮ್ ಇತ್ತೀಚಿಂದು? ಇತ್ತೀಚೆಗೆ ನೋಡಿಲ್ಲ ಸರ್. ಇತ್ತೀಚೆಗೆ ನಾವು ಥಿಯೇಟರ್ಗೆ ಹೋಗಿ ಮೂವಿನೂ ನೋಡೋದಿಲ್ಲ, ಟಿವಿನಲ್ಲಿ ನೋಡೋದು ಅಷ್ಟೇನೆ. ಓಕೆ, ಆದ್ರೆ ಟಿವಿನಲ್ಲೂ ನಮ್ ಟಿವಿ ಬೇರೆ ಸರಿ ಇಲ್ಲ. ಇತ್ತೀಚೆಗೆ ನೋಡಿಲ್ಲ ಸರ್ ಅವ್ರ ಮೂವಿಗಳು. ಸುಮಾರು ನೋಡಿದೀವಿ ಅವ್ರ ಮೂವಿಗಳು, ಇಷ್ಟನೇ ನನಗೆ, ಆದ್ರೆ ಇತ್ತೀಚೆಗೆ ನೋಡಿಲ್ಲ. ಓಕೆ ಓಕೆ, ಯಾವ್ದು ಮೇಡಮ್ ನೀವು ಅವ್ರ ಲಾಸ್ಟ್ ಫಿಲಮ್ ನೋಡಿರೋದು? ಲಾಸ್ಟ್ ಫಿಲಮ್ ಅಂದ್ರೆ ನೆನಪಿಲ್ಲ ಸರ್, ಯಾವ್ದು ಅಂತ ನೆನಪಿಲ್ಲ. ಓಕೆ, ಆದ್ರೆ ಸುಮಾರು ಫಿಲಮ್ಗಳು ಇಷ್ಟ ನನಗೆ ಅವರು. ಎಸ್ ಎಸ್, ಸೊ ಶಿವರಾಜ್ ಕುಮಾರ್ ಎಲ್ಲ ತರದ ಪಾತ್ರಗಳಲ್ಲಿ ಮಾಡಿದ್ದಾರೆ ಇತ್ತೀಚೆಗೆ. ಎಲ್ಲಾ ತರದ ಪಾತ್ರಗಳು. ಒಂದು ಯಾವ್ದೋ ಒಂದು ಜರ್ನಲಿಸಂ ಬಗ್ಗೆ ಒಂದು ಫಿಲಮ್ ಇತ್ತು ಸರ್, ಅದು ಹೆಸರು ನೆನಪಿಸ್ತಾ ಇಲ್ಲ. ಅಸುರ ಅಂತ ಯಾವ್ದೋ ಒಂದು ಇತ್ತು ಸರ್, ಅದನ್ನ ನೋಡಿದ್ವಿ ಸರ್ ಇತ್ತೀಚೆಗೆ. ಓಕೆ ಓಕೆ, ಅದು ಚೆನ್ನಾಗಿತ್ತು ಸರ್ ಮೂವಿ. ಎಸ್, ಅವರು ಅದರಲ್ಲಿ ಒಬ್ಬ ಹೀರೋಯಿನ್ ಪ್ರೊಟೆಸ್ಟ್ ಮಾಡೋದು ಅದೆಲ್ಲ ಇತ್ತು. ಓಕೆ, ಇದು ವಿಜಯ ರಾಘವೇಂದ್ರ ಅವರು ಮಾಡಿದ್ರು ಸರ್. ಅದು ಆ ಮೂವಿ ಹೆಸರು ನೆನ್ಪು ಬರ್ತಿಲ್ಲ, ಅದನ್ನ ನೋಡಿದ್ವಿ ಇತ್ತೀಚೆಗೆ. ರಿಷಿ ಇರ್ಬೇಕು ಅಂತ ಅನ್ಸುತ್ತೆ. ರಿಷಿ ಅಲ್ಲ ಸರ್, ಇತ್ತೀಚಿಂದು. ರಿಷಿ ಆದ್ಮೇಲೆ ರಿಷಿನೂ ನೋಡಿದ್ವಿ. ರಿಷಿನೂ ಚೆನ್ನಾಗಿದೆ, ಇದೆಲ್ಲ ಥೀಮ್ ಎಲ್ಲ ಸ್ವಲ್ಪ ಇತ್ತೀಚಿನ ಸರ್ ಅದು. ಓಕೆ, ಎಸ್ ಎಸ್, ಶ್ರೀಕಂಠ ನಂತರದ್ದು. ಶ್ರೀಕಂಠ ಇರ್ಬೇಕು ಅನ್ಸುತ್ತಲ್ವಾ? ಶ್ರೀಕಂಠ ಇದ್ರು ಇರ್ಬೋದು, ನೆನಪಿಲ್ಲ. ಎಸ್ ಎಸ್, ಸೊ ಶಿವರಾಜ್ ಕುಮಾರ್ ಅವರು. ಎಸ್ ಮೇಡಮ್, ಹೇಳಿ. ಶಿವರಾಜ್ ಕುಮಾರ್ ಎಲ್ಲಾ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಸೂಟ್ ಆಗ್ತಿದ್ರು ಸರ್ ಅವರು. ಅದ್ರಾಗ ಫಸ್ಟಿಗೆ ಬಂದವ್ರು ಹ್ಯಾಟ್ರಿಕ್ ಹೀರೋ ಅಂತ ಆನಂದ್ ರಥಸಪ್ತಮಿ, ಮರಣಚಿತ ಹುಡುಗಿ, ಅವನ್ನಂತೂ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ನಾವೆಲ್ಲ ಮಿಡ್ಲ್ ಸ್ಕೂಲ್ ಓದ್ತಾ ಇದ್ವಿ ನಾವು, ಆನಂದ್ ರಥಸಪ್ತಮಿ ಅವೆಲ್ಲ ಬಂದಾಗ. ಅವಾಗೆಲ್ಲ ತುಂಬಾ ಸ್ಟ್ರಗಲ್. ಅವಾಗ ಇವಾಗಷ್ಟು ಫ್ರೀ ಇರ್ತಿರ್ಲಿಲ್ಲ. ಅವಾಗ ಥಿಯೇಟರ್ಗಳೆಲ್ಲ ರಶ್ ಅಂದ್ರೆ ರಶ್. ಅವಾಗ
ಅದು ಮನಮೆಚ್ಚಿದ ಹುಡುಗಿ ಫಿಲಮ್ ಅಂತ ಈಗ್ಲೇ ನೆನ್ಪಿದೆ ಸರ್ ನನಗೆ. ಇನ್ನು ಚಿಕ್ಕವಳು ನಾನು ಅವಾಗ. ಅವತ್ತು ಥಿಯೇಟ್ರಿಗೆ ಹೋಗ್ಬೇಕು ಅಂತ ಅದ್ನೆಲ್ಲ ಟೈಮ್ ನೋಡ್ಕೊಂತಿದ್ದೆ. ಅದು ಒಂದ್ ಅಷ್ಟ ಆಯ್ತು ಇಷ್ಟ ಆಯ್ತು ಅಂತ ನಮ್ಮ ಆಂಟಿ ಕರ್ಕೊಂಡ್ ಹೋಗ್ತಿದ್ರು. ನಮ್ಮ ಆಂಟಿ ನಮ್ಮ ಅಂಕಲ್ ಅವರಿಗೆ ಅವಸರ ಮಾಡ್ತಿದ್ದೆ. ಮುಂಚೆ ಹೋಗಿ ಟಿಕೆಟ್ ತಗೋಬೇಕಾಗಿತ್ತಲ್ಲ ಅವಾಗ. ಟಿಕೆಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವಾಗಿನೂ ಅವಾಗ ಹೊಸ್ತಾಗ್ ಬೇರೆ ವಾಚ್ ತಗೊಂಡ್ಬಿಟ್ಟಿದ್ವಿ. ಅದು ಒಂದ್ ಕ್ರೇಜ್. ಅವಾಗೆಲ್ಲ 12:25 ಆಯ್ತು, 12:15 ಆಯ್ತು ಅಂತಂದೇಳಿ ತಲೆ ತಿಂದ್ಬಿಟ್ಟಿದ್ದೆ ಅವತ್ತಾಗ್ರಿ. ಮನಮೆಚ್ಚಿದ ಹುಡುಗಿ ಮೂವಿ ನೋಡಕ್ ಹೋಗಿ ಸರ್. ಸೂಪರ್ ಸೂಪರ್ ಮೇಡಮ್. ಹಳೆಯ ಒಂದು ನೆನಪುಗಳೇ ಹಾಗೆ ಯಾವಾಗ್ಲೂ ಖುಷಿ ಕೊಡುತ್ತೆ. ಹಾ ಸರ್. ಅವು ಅದ್ರಾಗೂ ಎಸ್ಪೆಷಲಿ ಆ 3 ಫಿಲಮ್ಗಳು ಹ್ಯಾಟ್ರಿಕ್ ಫಿಲಮ್ಗಳು ತುಂಬಾ ಚೆನ್ನಾಗ್ ಬಂದ್ವು ಅವು. ಮತ್ತೆ ಆಮೇಲೆ ಮಾಡಿದಾಗ ಆದ್ರೂ ಸಮಾರ, ಆಮೇಲೆ ನಮ್ಮೂರ ಮಂದಾರ ಹೂವೆ, ಅದು ಪುನಃ ಫಿಲಮ್ಗಳು, ಮತ್ತೆ AK-47 ಅವೆಲ್ಲ ತುಂಬಾ ಇಷ್ಟ ಸರ್ ನಮಗೆ. ಸುಗ್ರೀವ ಅಂತ ಒಂದ್ ಬಂದಿತ್ತಲ್ಲ, ಅದು ಶ್ರೀರಾಮ್ ಅಂತ ಒಂದ್ ಬಂದಿತ್ತಲ್ಲ, ಅದು ಸುಮಾರು ಫಿಲಮ್ಗಳು ಇಷ್ಟ ಸರ್. ಮತ್ತೆ ಸಾಂಗ್ಸ್ಗಳು ಇಷ್ಟ ಕೆಲವೊಂದು. ಅದ್ರಲ್ಲಿ ಮತ್ತೆ AK-47 ನಲ್ಲಿ ಕಡಲ ಆ ಸಾಂಗ್ ಇದೆಲ್ಲ, ಆ ಸಾಂಗ್ ತುಂಬಾ ಇಷ್ಟ ಸರ್. ಓಂ ಅಂತೂ ಕನ್ನಡ ಚಿತ್ರರಂಗಕ್ಕೆ ಒಂದು ದಾಖಲೆನೇ ಬರ್ದ್ಬಿಡ್ತು ಮೇಡಮ್ ಆವಾಗಿನ ಕಾಲದಲ್ಲಿ. ಹಾ ಸರ್. ಓಂ ಫಿಲಮ್ ಅದು ಅಷ್ಟೇ ಸರ್. ಅದ್ರಲ್ಲಿ ಬ್ರಹ್ಮಾನಂದ ಓಂಕಾರ ಅಂತ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ನಾವು ಡೈಲಿ ಪ್ರೇಯರ್ ಮಾಡ್ಕೋಬೇಕಾದ್ರೆ ಹೇಳ್ತೀವಿ ಸರ್. ಬ್ರಹ್ಮಾನಂದ ಓಂಕಾರ ಸಾಂಗ್. ಸೊ ಶಿವರಾಜ್ ಕುಮಾರ್ ಬಗ್ಗೆ ನಿಮ್ಮ ಹತ್ರ ಕೇಳೋದಾದ್ರೆ ಮೇಡಮ್, ಶಿವರಾಜ್ ಕುಮಾರ್ ಮೊದಲಿಗೆ ಹೀರೋ ಆಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು. ಅದಾದ ನಂತರ ಅಣ್ಣನಾಗಿ ಆಕ್ಟಿಂಗ್ ಮಾಡಿದ್ರು. ಸೊ ಇವಾಗ ಒಂದು ಪೋಷಕ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹೆಚ್ಚಾಗಿ. ಆಮೇಲೆ ಒಂದು ಕಮರ್ಷಿಯಲ್ ಕಾನ್ಸೆಪ್ಟ್ ಇರತಕ್ಕಂತ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸೊ ಏನ್ ಅನ್ಸುತ್ತೆ ಮೇಡಮ್? ಅಂದ್ರೆ ಅವ್ರು ಇನ್ನೂ ಬೆಳಿಲಿ, ಇನ್ನೂ ಚೆನ್ನಾಗ್ ಬರ್ಲಿ ಅವ್ರ ಚಿತ್ರಗಳು ಅಂತ ಆಶಿಸ್ತೀವಿ ಸರ್ ನಾವು. ಅವ್ರ ತಂದೆ ಹೆಸರನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಇನ್ನೂ ಚೆನ್ನಾಗಿ ಅವ್ರು ಇರೋ ಅಷ್ಟು ದಿನಾನು ಚೆನ್ನಾಗಿ ಚಿತ್ರರಂಗದಲ್ಲಿ ಇರ್ಲಿ. ಮತ್ತೆ ಅವ್ರು ಒಳ್ಳೆ ಒಂದ್ ಇಮೇಜ್ ಇಟ್ಕೊಂಡ್ ಬಂದಿದ್ದಾರೆ ಅವ್ರ ಅಣ್ಣವ್ರ ಮಕ್ಕಳು. ಅದನ್ನ ಇಮೇಜ್ ಮುಂದೆ ಹಸ್ಕೊಂಡು ಹೋಗ್ಲಿ ಅಂತ ಇಷ್ಟಪಡ್ತೀವಿ ಸರ್. ಮ್ಯಾಮ್, ಕನ್ನಡ ಚಿತ್ರರಂಗದ ಒಂದು ನಾಯಕ ನಟ, ಅದ್ರಲ್ಲೂ ಅಷ್ಟೊಂದು ಉತ್ತುಂಗಕ್ಕೆ ಹೋಗಿರ್ತಕ್ಕಂಥ ಒಬ್ಬ ನಾಯಕ ನಟ ಇವಾಗ್ಲೂ ಕೂಡ ಅಷ್ಟೇ ಡೌನ್ ಟು ಅರ್ತ್ ಆಗಿದ್ದಾರೆ. ಒಂದು ವಿಚಾರ ನಿಮ್ಗೂ ಕೂಡ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಹಾವೇರಿಯಲ್ಲಿ ನಡೆದಂತಹ ಒಂದು 13 ಜನ ಏನ್ ಎಕ್ಸ್ಪೈರ್ಡ್ ಆದ್ರು, ಆ ಎಲ್ಲ 13 ಜನರಿಗೆ 1 ಲಕ್ಷ ರೂಪಾಯಿ ಸಹಾಯ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ. ಸೊ ಅಂತ ಒಂದು ದೊಡ್ಡ ಒಂದು ಉದಾರತನದ ಭಾವನೆಯನ್ನು ಹೊಂದಿರತಕ್ಕಂಥವ್ರು ಶಿವರಾಜ್ ಕುಮಾರ್. ಮತ್ತೆ ರಮೇಶ್ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗ್ ಬಂತು ಸರ್. ಭೂಮಿ ತಾಯಿ ಚತಿಲಿ ಮಗ, ಅದು ಒಂದು ನಮ್ಮೂರ ಮಂದಾರ ಹೂವೆ. ಮತ್ತೆ ಇನ್ನೊಂದು ಮೂವಿ ಚಂದ್ರೋದಯ ಅಂತ ಬಂದಿತ್ತಲ್ಲ, ಅದ್ರಲ್ಲಿ ರಮೇಶ್ ಅವ್ರದ್ದು ಕಾಂಬಿನೇಷನ್, ಪ್ರೇಮ ಅವ್ರ ಜೊತೆಗೆ ಅದ್ರ ಸುಧಾರಣೆ ಅವ್ರದಂತೂ ಬೆಸ್ಟ್ ಪೇರ್ ಆಗಿತ್ತಲ್ಲ ಸರ್. ಶಿವರಾಜ್ ಸುಧಾರಣೆ ಅವ್ರದ್ದು. ಸುಧಾರಣೆನೂ ನನಗೆ ಫೇವರಿಟ್. ಸುಧಾರಣೆಯನ್ನು ತುಂಬಾ ಇಮಿಟೇಟ್ ಮಾಡ್ತಿದ್ದೆ ನಾನು. ಅವರಿಬ್ರು ಪೇರ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಯಾವ್ದಾರ ಸಾಂಗ್ ಬರುತ್ತಾ ಮೇಡಮ್ ಅವ್ರ ಫಿಲಮ್ದು ನಿಮ್ಗೆ? ಅದೇ ಕಡಲ ಹೇಳ್ತೀನಿ ಸರ್. ಅದು ಇಷ್ಟ ನನಗೆ. AK-47 ಹೇಳಿ ಮೇಡಮ್. ಕಡಲೋ ಕಡಲೋ ಮುಗಿಲೋ ಮುಗಿಲೋ ಕಡಲಲ್ಲೋ ಮುಗಿಲಲ್ಲೋ ನೀನನ್ನ ತೇಲಿಸು. ಕಡಲಲ್ಲೋ ಮುಗಿಲಲ್ಲೋ ನೀನನ್ನ ಬದುಕಿಸು. ನುಡಿ ಮತ್ತು ಸುರಿಸಬೇಡ, ಪ್ರೇಮ ಪತ್ರ ರವಾನಿಸಬೇಡ. ನಿನ್ನ ಮುದ್ದಿನ ನಗುವೆ ಸಾಕು, ಆ ನಗುವಲ್ಲಿ ಒಪ್ಪಿಗೆ ಹಾಕು. ಅದು ಸಾಕು ಸಾಕು, ಆ ನಗುವ ಬಿಸಾಕು. ಸೂಪರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಸಾಂಗ್ ನ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನು ನೋಡ್ಕೊಂಡ್ ಬರೋಣ ಬನ್ನಿ. ಬನ್ನಿ ವೀಕ್ಷಕರೇ, ಶಿವರಾಜ್ ಕುಮಾರ್ ಅಭಿನಯದ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನು ನೋಡ್ಕೊಂಡ್ ಬರೋಣ. ಅದಾದ ನಂತರ ಮತ್ತೆ ಕರೆಗಳನ್ನ ಸ್ವೀಕರಿಸ್ತೀನಿ. ಹಾಗೇನೆ ದಾವಣಗೆರೆ ಸುತ್ತಮುತ್ತ ಏನೆಲ್ಲ ನಡೀತಾ ಇದೆ ಅದನ್ನು ಕೂಡ ನಿಮಗೆ ತಿಳಿಸ್ತಾ ಜಾಬ್ ಅಲರ್ಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಮಧ್ಯೆ ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ಎಸ್ ವಿನಯ್ ಸರ್, ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ. ಗೊತ್ತಾಯ್ತು ಸರ್. ಎಸ್, ಯಾವ್ದಾರ ಫಿಲಂ ನೋಡಿದ್ರಿ ಸರ್? ಹ್ಯಾಪಿ ಬರ್ತ್ಡೇ ಶಿವರಾಜ್ ಕುಮಾರ್ ಸರ್. ಎಸ್ ಸೂಪರ್ ಸರ್. ಸರ್, ಯಾವ್ದಾರ ಫಿಲಂ ನೋಡಿದ್ರಿ ಇತ್ತೀಚೆಗೆ ಅವ್ರದ್ದು? ಇಲ್ಲ ಸರ್, AK-47 ನೋಡಿದ್ದು. ಹೌದಾ? ಓಕೆ.
ಎಸ್ ಅವ್ರಿಗೆ ಯಾವ ತರ ಫಿಲ್ಮ್ ಅಲ್ಲಿ ನೀವು ಅವ್ರು ನೋಡೋಕೆ ಯಾವಾಗ್ಲೂ ಇಷ್ಟಪಡ್ತೀರಿ ಸರ್, ಹೀರೋನಾ? ಸರ್ ಹೀರೋ ಸರ್. ಎಸ್ 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 ಓಕೆ ಸರ್. ವಿಶೇಷವಾಗಿ ಅವರ ಯಾವ ಒಂದು ಅಣ್ಣನ ಪಾತ್ರ ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಏನ್ ಸರ್? ಅಣ್ಣನ ಪಾತ್ರಗಳಲ್ಲಿ ಕೆಲವೊಂದ್ಸಲಿ ತುಂಬಾ ತವರಿಗೆ ಬಾತಂಗಿ ಓಹ್ ಅಣ್ಣನ ಪಾಠ. ಹಾ ಸರ್. ಸೊ ಆ ಪಾತ್ರಗಳಲ್ಲಂತೂ ತುಂಬಾ ಮನೋಜ್ಞವಾಗಿ ಮನೆಯವರೆಲ್ಲರನ್ನೂ ಅಳಿಸ್ಕೈಬಿಟ್ಟಿದ್ದಾರೆ. ಹೌದು ಸರ್. ಎಸ್ ಎಸ್ ನೋಡಿದಿ ಸರ್ ಆ ಫಿಲಮ್ನ? ನೋಡಿ ಸರ್, 4 ಸಲ ನೋಡಿದೀನಿ. ಅಬ್ಬಬ್ಬ ಅಷ್ಟೊಂದು ಇಷ್ಟ. ಥಿಯೇಟರ್ ಹೋಗಿದ್ದೀನಿ ಸರ್. ಓಕೆ 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 ಎಸ್. ಅವಾಗ ದುರ್ದಾಗಿದ್ದಲ್ಲ ಸರ್, ಥಿಯೇಟರ್ಗೆ ಬಂದಿರ್ಲಿಲ್ಲ. ಇಲ್ಲಿ ದಾವಣಗೆರೆಗೆ ಬಂದಾಗಿತ್ತು, ಹೋಗಿದ್ದೆ. ಓಕೆ 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 ಆ ಫಿಲಮ್ ಎಲ್ಲ ಇಷ್ಟ ಸರ್. ಎಸ್ 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 ಗುಡ್ ಸರ್. ಅದ್ ಯಾವ್ದೋ ಡೈಲಾಗ್ ಹೇಳ್ತಾರಲ್ಲ ಸರ್, ಏನಂದ್ರೆ 5 ನಿಮಿಷ 3 ಅಂದ್ರೆ 5 ನಿಮಿಷ. ಚೆನ್ನಾಗಿತ್ತು ಡೈಲಾಗ್, ಅದು ಕೇಳಕ್ ಬಹಳ ಇಷ್ಟ ಸರ್ ನನ್ಗೆ. ಹೇಳಿ ಸರ್, ಬಂದ್ರೆ ಹೇಳಿ ಸರ್, ನಾವು ಕೂಡ ಕೇಳ್ತೀವಿ. ಇಲ್ಲ ಹೇಳ್ತಲ್ಲ ಸರ್ ಈಗ. ಓಕೆ. ಅಯ್ಯೋ ಅಂದ್ರೆ 3 ನಿಮಿಷ, ಅಂದ್ರೆ 3 ನಿಮಿಷ. ಓಹೋ ಸೂಪರ್. ಇದು ಯಾವ ಫಿಲ್ಮ್ ಹೇಳಿ ಸರ್ ನೋಡೋಣ. ವಾಲ್ಮೀಕಿ ಇದೆ ಸರ್ ಅದು? ಅಲ್ಲ ಸರ್ ಶ್ರೀರಾಮ್ದಾ? ಓಕೆ ಓಕೆ ಓಕೆ. ಅದನ್ನ ಕೂಡ ನೋಡಿದೀರಿ ಸರ್ ಶ್ರೀರಾಮ್ ಫಿಲಮ್? ನೋ ಸರ್, ಎಲ್ಲ ನೋಡ್ತೀನಿ ಸರ್ ಅವ್ರದ್ದು. ಟಗರು ನೋಡಿದೀರಾ? ಜೋಗಿ ಇಷ್ಟ ಸರ್, ಜೋಗಿ. ಎಸ್ ಎಸ್ ಜೋಗಯ್ಯ. ಜೋಗಿ ತುಂಬಾ ಬಿಡಿ. ಬುಕ್ಕಿಗೆಲ್ಲ ಸ್ಟಿಕ್ಕರ್ ಹಚ್ಚಿತ್ತು ಸರ್. ಓಹೋ. ವೈಟ್ ಬುಕ್ ಇಟ್ಕೊಂಡು ಎಲ್ಲ ಏನೇನು ಸಿಕ್ತಾವ ಎಲ್ಲ ಹಾಕ್ಸಿದೀನಿ. ಎಸ್ ಎಸ್ ಸರ್. ಅವ್ರದ್ದು ಓಂ ಪಿಕ್ಚರ್ ನೋಡಿದೀರಾ ಸರ್? ಹಾ ಸರ್ ನೋಡಿದೀನಿ ಸರ್. ಸರ್ ಹೇಗನ್ನಿಸ್ತು ಸರ್ ಓಂ ಚಿತ್ರ? ಮಸ್ತ್ ಐತ್ ಸರ್. ಕನ್ನಡ ಚಿತ್ರರಂಗಕ್ಕೆ ಒಂದು ಟರ್ನ್ ಕೊಟ್ಬಿಡ್ತು ಸರ್. ಒಳ್ಳೆ ನಟ ಸರ್ ಇವರು. ಹೌದು. ಅಂತ ತಂದೆ ಹೋಗ್ಬಿಟ್ರಲ್ಲ ಸರ್ ಪಾಪ ಅವ್ರಿಗೆ. ನಿಜ ನಿಜ ನಿಜ. ಅಷ್ಟು ಕಿಡ್ನಾಪ್ ಮಾಡ್ಕೊಂಡು ಹೋದ್ರಲ್ಲ. ನೀವು ಈರಪ್ಪನವರು ಬೇಜಾರಾಗ್ಬಿಡ್ತು ಸರ್ ಪಾಪ. ಶೂಟಿಂಗ್ ಮಾಡ್ಕೊಂತಿದ್ರು. ಹೌದು ಹೌದು. 108 ಜನ ಅಲ್ಲಿದ್ರು ಅವ್ರು. ನಿಜ ಸರ್ ನಿಜ ನಿಜ. ಎಸ್ ಸರ್. ಸರ್ ಯಾರಿಗಾದ್ರೂ ಮತ್ತೆ ಬೇರೆ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್. ಶಿವರಾಜ್ ಕುಮಾರ್ ಅವರಿಗೆ ಹ್ಯಾಪಿ ಬರ್ತ್ಡೇ ಸರ್. ಎಸ್ 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 ಥ್ಯಾಂಕ್ ಯು ಸರ್. ಅದರ ಒಗಟ್ಟು ತಗೊಂಡ್ಬಂದಿದ್ದೀರಾ ಇವತ್ತು? ಇಲ್ಲ ಸರ್, ಸ್ವಲ್ಪ ಬಿಸಿ ಇದೀನಿ. ಹೌದಾ? ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಕಾಲ್ ಮಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಆಲ್ ದ ಬೆಸ್ಟ್ ಸರ್. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಶಿವರಾಜ್ ಕುಮಾರ್ ಅವರನ್ನ ಒಂದೊಂದು ಪಾತ್ರಗಳಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಕೆಲವೊಮ್ಮೆ ಶಿವರಾಜ್ ಕುಮಾರ್ ಅವರ ಹೀರೋ ಪಾತ್ರ ಇಷ್ಟ ಆದರೆ ಕೆಲವೊಮ್ಮೆ ಮನೋಜ್ಞವಾಗಿ ನಡೆಸಿರ್ತಕ್ಕಂಥ ಅಣ್ಣನ ಪಾತ್ರ ತುಂಬ ಇಷ್ಟ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ. ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಕಡಿಮೆ ಮಾಡಿ ಮತ್ತು ಟಿವಿಯಿಂದ ಒಂಚೂರು ದೂರ ಬನ್ನಿ ಸರ್, ಇಲ್ಲಾಂದ್ರೆ ಆಗುತ್ತೆ. ಎಸ್ ಸರ್, ತಮ್ಮ ಹೆಸರು? ಉಮೇಶ್ ಸರ್. ಉಮೇಶ್ ಸರ್. ಎಲ್ಲಿಂದ ಸರ್ ಉಮೇಶ್ ಸರ್ ಮಾತಾಡ್ತಿರೋದು? ದಾವಣಗೆರೆ ಸರ್. ದಾವಣಗೆರೆ ಸರ್. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಇವತ್ತು? ಶುಭಾಶಯ ಇವತ್ತು ನಮ್ಮ ತಮ್ಮಂದು ಹುಟ್ಟಿದ ಬೇಕು ಸರ್. ಎಸ್ ಎಸ್. ಅವರ ಹೆಸರು ಸರ್? ಅವ್ರ ಹೆಸರು ಸಿದ್ದೇಶಿ ಅಂತ. ಸಿದ್ದೇಶಿ ಸರ್. ನೀವೇ ಒಂದು ಶುಭಾಶಯ ಹೇಳ್ಬಿಡಿ, ಆಮೇಲೆ ನಾವು ಕೂಡ ಶುಭಾಶಯ ತಿಳಿಸ್ತೀವಿ ಸರ್. ನಮ್ಮ ತಮ್ಮನಿಗೆ ಆರ್ಥಿಕ ಶುಭಾಶಯಗಳು ಸರ್, ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ನಮ್ಮ ಕಡೆಯಿಂದ ಕೂಡ ನಿಮ್ಮ ತಮ್ಮನಾಗಿರ್ತಕ್ಕಂಥ ಸಿದ್ದೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರೆಲ್ಲ ಆಸೆಗಳು ಈಡೇರಲಿ ಅಂತ ಹೇಳಿ ನಾವು ಕೂಡ ಪ್ರೇ ಮಾಡ್ತೀವಿ ಸರ್. ಸರ್, ಇವತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಇದೆ. ಹ್ಞೂ ಸರ್, ಇವತ್ತು ಶಿವಣ್ಣನದು ಹುಟ್ಟಿದ ಹಬ್ಬ ಸರ್. ಎಸ್ ಸರ್. ಅವರ ಫಿಲ್ಮ್ಸ್ ನೋಡಿದಿರಿ ಸರ್ ಯಾವ್ದಾದ್ರು? ಸರ್, ಅವ್ರನ್ನ ಭೇಟಿನೇ ಮಾಡಿದ್ವಿ ಸರ್. ಅವ್ರಿಗೆ ಹತ್ರ ನಿಂತ್ಕೊಂಡು ಭೇಟಿ ಮಾಡಿ ಸರ್ ಅವ್ರನ್ನ. ಸೂಪರ್ ಸೂಪರ್. ಯಾವಾಗ ಸರ್ ಭೇಟಿ ಮಾಡಿರೋದು? ಅದು ಬೆಂಗಳೂರಲ್ಲಿ ಸರ್. ಓಕೆ ಓಕೆ. ಅದೇ ಎಷ್ಟು ವರ್ಷದಿಂದ ಹಿಂದೆ? ಸರ್, ಅದು ಸುಮಾರು 3 ವರ್ಷದಿಂದ ಹೋಗಿದ್ವಿ ಸರ್. ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿದ್ರು, ಅವಾಗ ನಾವು ಹೋಗಿ ಭೇಟಿ ಮಾಡಿದ್ವಿ ಸರ್. ನಾವು ಹೋಗಿ. ಓಕೆ. ಫೋಟೋ ಗಿಟ ಎಲ್ಲ ತಗೊಂಡ್ರಿ? ಹ್ಞೂ ಸರ್, ತಗೊಂಡಿದ್ವಿ. ಫೋಟೋ ಗಿಟ ತಗೊಂಡಿದ್ವಿ ಸರ್. ಸೂಪರ್ ಸೂಪರ್ ಸೂಪರ್. ವೆರಿ ಗುಡ್ ಸರ್. ಹೇಗೆ ಅನಿಸ್ತಾರೆ ಸರ್ ಹತ್ತರಿಂದ ಒಬ್ಬ ಹೀರೋ ಆಗಿ ನೋಡೋದಕ್ಕೂ ಕೂಡ ಒಬ್ಬ ಸಾಮಾನ್ಯವಾಗಿ ವ್ಯಕ್ತಿ ಸಿಕ್ಕಾಗ? ಸೊ ರೆಸ್ಪಾನ್ಸ್ ಹೇಗಿತ್ತು ಸರ್? ಸರ್, ಅವ್ರಂಗೆ ಯಾರು ಮಾಡಕ್ಕಾಗಲ್ಲ ಸರ್. ಅದು ಅವರು ಒಂಥರ ಅಣ್ಣ ತಂಗಿ ಮತ್ತೆ ಬಹಳ ಅವ್ರ ಫಿಲಮ್ ನೋಡ್ತಿರ್ತೀವಿ. ಬಹಳ ಚೆನ್ನಾಗ್ ಮಾಡ್ತಾರೆ ಸರ್ ಅವ್ರದ್ದು. ಮತ್ತೆ ತಾಯಿಯ ಮಡಿಲು ಬಾರಿ ಒಳ್ಳೆ ಫಿಲಮ್ ಸರ್ ಅವಾಗ. ಜೋಗಯ್ಯ. ಹೌದು ಹೌದು. ಬಾರಿ ಒಳ್ಳೆ ಸರ್. ಅವ್ರಂಗ್ ನಾಡಕ್ ಯಾರಿಗ ಆಗಲ್ಲ. ನಿಜ ನಿಜ. ಟಗರು ಎಲ್ಲ ನೋಡಿದಿರಿ ಸರ್? ಹ್ಞೂ ಸರ್. ಟಗರು ಮತ್ತೆ ಎಲ್ಲ ನೋಡಿ ಸರ್ ಅವ್ರು. ಓಕೆ ಓಕೆ. ಅವರು ಒಳ್ಳೆ ಆಕ್ಟರ್ ಸರ್ ಅವ್ರು ಫುಲ್ಲು. ಎಸ್ ಸರ್ ಸರ್. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಬೇಸನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರು, ಹ್ಯಾಟ್ರಿಕ್ ಹೀರೋಗ ಅಂತ ಅನ್ಸ್ಕೊಂಡ್ರು. ಹ್ಞೂ ಸರ್. ಆದ್ರೆ ಏನ್ ಮಾಡ್ತೀವಿ ಸರ್, ಪಾಪ ಒಂಥರ ಬೇಜಾರಾಗುತ್ತೆ ಸರ್. ಅವ್ರ ಹತ್ರ ಸ್ವಲ್ಪ ಈ ತರ ನಾವು ಆಗ್ಬಿಟ್ರಲ್ಲ ಸರ್ ಅವರು, ಪುನೀತ್ ರಾಜ್ಕುಮಾರ್. ಹೌದು ಹೌದು. ಅವ್ರ ತಮ್ಮನ್ ಕಳ್ಕೊಂಡ್ರು ಕೂಡ. ಹ್ಞೂ ಸರ್. ನಿಜ. ಈಗ ಅವ್ರು ಪಾಪ ಒಬ್ಬಂಟಿ ಆಗ್ಬಿಟ್ರು ಪಾಪ. ಹೌದು ಹೌದು. ರಾಘಣ್ಣ ಕೂಡ ಹೆಲ್ತ್ ಇಶ್ಯೂಸ್ ಇಂದ ಬಳಲ್ತಾ ಇದಾರೆ ಸ್ವಲ್ಪ.
ಹ್ಮ್ ಸರ್ ಅದೇ ಪಾಪ ನಮಗೆ ಆತರ ಅವರು ಅವತ್ತು ಟಿವಿ ನೀವು ನೋಡಿದ್ ನಮ್ಗೆ ಒಂಥರ ತಡ್ಕನಕ್ ಆಗಿಲ್ಲ ಸರ್. ಅವ್ರಿಗೆ ಎಷ್ಟು ಇದಾಗಿರ್ಬೇಕು ಸರ್ ಪಾಪ. ನಿಜ ನಿಜ ನಿಜ. ಅದು ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಅದು ಸಂಪೂರ್ಣ ಕರ್ನಾಟಕಕ್ಕೆ ನೋವು ಬಿಡಿ. ಅದು ಪುನೀತ್ ರಾಜ್ಕುಮಾರ್ ನಾವು ಹೋಗಿದ್ದೀವಿ ಸರ್, ಪುನೀತ್ ರಾಜ್ಕುಮಾರ್ ಅವರು ಇದಾಗ ನಾವು ಹೋಗಿದ್ದೀವಿ ಸರ್. ಜನ ಜಾತ್ರೆ ಸರ್ ಅದು. ಏನ್ ಜನ ಜಾತ್ರೆ ಸರ್ ಅದು, 7 ಕೋಟಿ ಅಂತ ಸರ್ ಅದು. ಅದಕ್ಕಿಂತ ಜನ ಜಾತ್ರೆ ಸರ್. ನಿಜ ಸತ್ ಮೇಲೆ ಸರ್ ಜನ ಬರೋಲ್ವಾ ಸಂಪ್ರದಾಯ. ಅವ್ರು ಹಂಗ ಮಾಡ್ಯಾರ ಸರ್. ಅವ್ರು ಅಷ್ಟು ದಾನ ಮಾಡ್ಯಾರ, ಅಷ್ಟು ಇದು ಮಾಡ್ಯಾರ ಅವರು. ಹೌದು ಹೌದು, ಭಾರಿ ಒಳ್ಳೆ ಸರ್ ಅವರು. ಎಸ್. ಶಿವರಾಜ್ ಕುಮಾರ್ ಅವರು ಅಷ್ಟೇ ಸರ್, ತುಂಬಾ ದಾನಗಳನ್ನ ಮಾಡ್ತಾನೆ ಅವರು ಮಾಡ್ಯಾರ ಸರ್. ಎಲ್ಲಾರು ಈ ದೊಡ್ಡ ಮನೆ ಏನೈತಿ ಸರ್, ಅವರು ರಾಜ್ಕುಮಾರ್ ಅವರೆಲ್ಲ ಫುಲ್ಲು ದಾನ ಮಾಡೋದ್ರಾಗೆ ಎತ್ತಿದ ಕೈ ಸರ್ ಅವರು. ಹೌದು ಹೌದು ಸರ್. ತುಂಬಾ ಒಂದು ಖುಷಿ ಆಗುತ್ತೆ ಸರ್, ಒಬ್ಬ ಫಿಲ್ಮ್ದಲ್ಲಿ ಅಷ್ಟೇ ಹೀರೋ ಆಗಿ ಆಕ್ಟಿಂಗ್ ಮಾಡೋದಲ್ಲ, ನಿಜ ಜೀವನದಲ್ಲೂ ಹೀರೋ ಆಗಿರ್ತಾರಲ್ಲ ಅಂತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹ್ಮ್ ಸರ್, ಬಹಳ ಖುಷಿ. ಆದ್ರೆ ಅದು ಇನ್ನೂ ನಮಗೆ ಇನ್ನೂ ಅದು ಕಣ್ಣಾಗ ಹಂಗೆ ಸರ್. ಅವ್ರ ಪಿಕ್ಚರ್ ಏನಾರ ಬಂತಂದ್ರೆ, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಬಂತಂದ್ರೆ ನಮಗೂ ಅಂತೂ ಇನ್ನೂ ಫಿಲಂ ಅವ್ರು ತೆಗಿಬೇಕಾಗಿತ್ತು. ಇನ್ನೂ ಬಹಳ ಇತ್ತು ಅವರು. ಇನ್ನೂ ಸಣ್ಣ ಏನ್ ಮಾಡಿದ್ರು ಸರ್, ನಮ್ಗೆ ಇನ್ನೂ ಪಿಕ್ಚರ್ ನೋಡಿದ್ರೆ ನಮಗೆ ಒಂಥರ ಅಳು ಬರಂಗ ಸರ್. ಹಂಗ ಬಿಡತ್ ಅವ್ರು ಫಿಲಂ ಬಂದ್ರೆ ನೋಡಕ್ ಹೋಗಲ್ಲ. ಅಷ್ಟು ಅದ್ಭುತವಾಗಿ ನಟನೆ ಕೂಡ ಮಾಡ್ತಾ ಇದ್ರು, ಮತ್ತೆ ಅಷ್ಟೇ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ರಲ್ವಾ ಸರ್? ಸರ್ ಅವರು ಪುನೀತ್ ರಾಜ್ಕುಮಾರ್ ಗೆ ನಮಗೆ ಒಳ್ಳೆ ಅಂದ್ರೆ ನಮಗೆ ಒಂದೇ ಸರ್ ಬಹಳ ಇಷ್ಟವಾದ ಪಿಕ್ಚರ್ ಅಂದ್ರೆ ಒಂದೇ ಸರ್. ವಂಶಿ ಫಿಲಂ ಇತ್ತು ಸರ್, ಅದು ಭಾರಿ ಜನ ನೀವು ಇಷ್ಟವಾದ ಫಿಲಂ ಸರ್ ಅದು. ಅದರಿಂದ ನಮ್ಗೆ ಒಂದು ಸಾಂಗ್ ಆಗ್ತದೆ ಸರ್. ಖಂಡಿತ ಖಂಡಿತ ಸರ್, ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದರೆ ವಂಶಿ ಚಿತ್ರದಿಂದ ನಿಮಗೊಂದು ಸಾಂಗ್ ಡೆಡಿಕೇಟೆಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್, ನಿಮಗೆ ಶುಭವಾಗಿ ಅಂತ ಕೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಸಾಕಷ್ಟು ಜನ ಶಿವರಾಜ್ ಕುಮಾರ್ ಅವ್ರನ್ನ ಕೊಂಡಾಡ್ತಿದ್ದಾರೆ, ದೊಡ್ಡ ಮನೆತನವನ್ನು ಕೊಂಡಾಡ್ತಿದ್ದಾರೆ. ಯಾಕೆಂದರೆ ಯಾವಾಗಲೂ ಕೂಡ ದಾನ ಧರ್ಮಗಳಲ್ಲಿ ಎತ್ತಿದ ಕೈ ಅವ್ರದ್ದು ಕುಟುಂಬ. ಅದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಶಿವರಾಜ್ ಕುಮಾರ್ ಆಗಿರ್ಬೋದು, ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅದೇ ನಿಟ್ಟಿನಲ್ಲಿ ಬೆಳೆದು ಬಂದಿರತಕ್ಕಂಥದ್ದು ಅವರ ಗಡಿಯಲ್ಲಿ. ಆದರೆ ಅದೇ ಒಂದು ಸಡನ್ನಾಗಿ ನಮ್ಮನ್ನೆಲ್ಲ ಬಿಟ್ಟೋದಂಥ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ಲರೂ ಕೂಡ ಒಂದು ನೋವು, ಬೇಸರ ಇವಾಗಲೂ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇನ್ನಷ್ಟು ಜನರು ಕರೆ ಮಾಡ್ತಾನೆ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ, ಸೊ ಈ ಒಂದು ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಡೆಂಗಿ ಜ್ವರದಿಂದ ಎಚ್ಚರಿಕೆಯಿಂದ ಇರಬೇಕು. ನಿನ್ನೆ ಆರೋಗ್ಯ ಸಚಿವರು ಕೂಡ, ಕರ್ನಾಟಕದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಕೂಡ ದಾವಣಗೆರೆಗೆ ಬಂದಿದ್ದರು, ಚಿಕ್ಕಟೇರಿ ಆಸ್ಪತ್ರೆಗೆ ಭೇಟಿ ನೀಡಿದರು. ಚಿಕ್ಕಟೇರಿ ಆಸ್ಪತ್ರೆಯ ಒಂದು ಡೆವಲಪ್ಮೆಂಟ್ ದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ 20 ಕೋಟಿ ರೂಪಾಯಿಗಿಂತ ಹೆಚ್ಚು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ಶಿವರಾಜ್ ಅಭಿಮಾನಿಗಳು ಸರ್. ಓ ಸೂಪರ್ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತಂದು. ಮಂಜುನಾಥ್ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್ ಮಲೆಬೆನ್ನೂರಿಂದ ಜಿಗಳಿ ಗ್ರಾಮ ಸರ್. ಓಕೆ, ಮಲೆಬೆನ್ನೂರ ಹತ್ರ ಇರ್ತಕ್ಕಂಥ ಜಿಗಳಿ ಗ್ರಾಮದಿಂದ ಮಂಜುನಾಥ್ ಅವ್ರು ಕರೆ ಮಾಡಿದ್ದಾರೆ. ಮಂಜುನಾಥ್ ಸರ್, ಯಾವ ಪಿಕ್ಚರ್ ನೋಡಿದಿರಿ ನಿಮ್ಮ ಹೀರೋದು? ಸರ್ ನಾವು ನೋಡಕತ್ತಿ ಆನಂದ ಪಿಕ್ಚರ್ ನಿಂದ ಹಿಡಿದು ಈ ಶಿವರಾಜ್ ಎಲ್ಲಿ ತನಕ ಪಿಕ್ಚರ್ ಮಾಡಿದ್ರೆ ಸರ್, ಅಲ್ಲಿ ತನಕ ನೋಡಿದೀವಿ. ಎಲ್ಲ ಪಿಕ್ಚರ್ ನೋಡಿದಿರಿ? ಎಲ್ಲ ಪಿಕ್ಚರ್ ನೋಡ್ಯಾರ ನಮಗೆ. ಶಿವರಾಜ್ ನಿಮಗೆ ತುಂಬಾ ಇಷ್ಟ ಆಗಿದ್ದ ಪಿಕ್ಚರ್ ಯಾವ್ದು ಸರ್ ಅವ್ರಲ್ಲಿ? ಶಿವರಾಜ್ ಎಲ್ಲ ಫಿಲಮು ಇಷ್ಟ ಸರ್. ಓಕೆ, ಮೊದಲಿನಿಂದ ಪಿಕ್ಚರ್ ಹುಡ್ಕೊಂತ ಬಂದದಾವ್ರಿ. ಅಲ್ಲ, ನೀವು ತುಂಬಾ ಜಾಸ್ತಿ ಮನಸ್ಸಿಗೆ ಹಚ್ಕೊಂಡಿದ್ದು ಯಾವ್ದು ಅಂತ? ಆನಂದ ಪಿಕ್ಚರು, ರಸಸಪ್ತಮಿ, ರಣರಂಗ, ಸಂಯುಕ್ತ, ಆಸೆಗೊಬ್ಬ ಮೆಸಿಗೊಬ್ಬ, ಶ್ರೀರಾಮ, ಜೋಗಿ, ಇವೆಲ್ಲ ಫಿಲಂ ನೋಡ್ಯಾರ ಸರ್. ಓಕೆ ಓಕೆ. ಹ್ಮ್ ಸರ್. ಇತ್ತೀಚೆಗೆ ಟಗರು ಏನಾರ ನೋಡಿದ್ರ ಸರ್? ಇತ್ತಿತ್ತ ಟಗರ್ ನೋಡಕಂದ್ರ ನಮಗೆ ಟೈಮ್ ಸಿಗ್ದಿಲ್ಲ ಸರ್. ನಾವು ಹೊರಗಡೆ ಕೆಲಸ ಮಾಡ್ಬೇಕ ಸರ್, ನಾವು ಕಾರ್ಪೆಂಟ್ರ್ ಸರ್ ನಾವು. ಓಕೆ ಓಕೆ. ಹಂಗಾಗಿ ಶಿವರಾಜ್ ಇತ್ತಿತ್ತ ಫಿಲಂ ಹೆಚ್ಚಿಗೆ ನೋಡಿದ್ವಿ ಸರ್. ಮೊದಲ ಪಿಕ್ಚರ್ಗಳೆಲ್ಲ ನೋಡ್ಕೊಂತಾರ ಸರ್. ನಾವು 9ನೇ ಕ್ಲಾಸ್ ಇದ್ದಾಗಿಂದ ಫಿಲಂ ನೋಡ್ಕೊಂತ ಬರ್ತದ ಸರ್. ಎಸ್ ಎಸ್. ಯಾವಾಗಾದ್ರೂ ಶಿವರಾಜ್ ಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದೀರಾ? ಅಷ್ಟು ಇಲ್ಲ ಸರ್, ನಾವು ಮೀಟ್ ಮಾಡಂತ ಅಭಿಮಾನಿಗಳು ಏನು ಸರ್. ನಾವು ಹೃದಯಪೂರ್ವಕ ಅಭಿಮಾನಿಗಳು ಸರ್ ಶಿವರಾಜ್ ಕುಮಾರ್ ಅಂದ್ರೆ. ಅವ್ರನ್ನ ಕಾಣಷ್ಟು ನಮಗೆ ಇದಿಲ್ಲ ಸರ್. ಮೊನ್ನೆ ನೀವು ಹೊನ್ನಾಳಿಗೆ ಬಂದಿದ್ರಲ್ಲ ಸರ್? ಬಂದಿದ್ವಿ ಅಂತಂದು
ನಾವು ಅತಿ ಹೆಚ್ಚಿಗೆ ಶಿವರಾಜ್ ಫಿಲಮ್ ನೋಡ್ತಾ ಹೋಗ್ತೀವಿ ಟಿವಿ ಒಳಗ, ಹೊರಗಡೆ ನೋಡಿ ಸರ್. ಅವ್ರನ್ನ ಕಾಣೋದು ಅಷ್ಟು ಸುಲಭ ಅಲ್ಲ ಸರ್ ನಮ್ಮಂತ ವ್ಯಕ್ತಿಗಳು. ಹೌದು. ಅವ್ರು ಭಾರಿ ಅಭಿಮಾನಿಗಳು ಸರ್ ನಾವು. ಶಿವರಾಜ್ ಕುಮಾರ್ ಅಂದ್ರೆ ತುಂಬಾ ಕರ್ನಾಟಕದಲ್ಲಿ ಹೆಚ್ಚಿಗಿರ್ತಕ್ಕಂತ ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ತುಂಬಾ ಹೃದಯಕ ಪೂರ್ವಕ ವಂದನೆಗಳು ಸರ್ ಅಭಿಮಾನಿಗಳಿಗೆ. ಖಂಡಿತ ಖಂಡಿತ. ನಿಮ್ ಪರವಾಗಿ ಎಲ್ಲರೂ ಕೂಡ ಎಲ್ಲ ಅಭಿಮಾನಿಗಳಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದೀವಿ. ಎಸ್. ಸೊ ನಿಮ್ ವೃತ್ತಿ ಹೇಗೆ ನಡೀತಾ ಇದೆ ಸರ್? ಏನ್ ಸರ್? ನಿಮ್ ಕೆಲಸ ಹೇಗೆ ನಡೀತಾ ಇದೆ? ಸರ್ ನಮ್ ಕೆಲಸ ನಡೀತಾ ಇದೆ ಸರ್ ಹೊಳಲ್ಕೆರೆ ಒಳಗೆ, ಆಮೇಲೆ ಇಲ್ಲಿ ಮೆಲೆಬೆನ್ನೂರು, ದಾವಣಗೆರೆ, ಹರಿಹರ, ಮುಟ್ಟುಹಳ್ಳಿ ಒಳಗೆಲ್ಲ ಕೆಲಸ ಮಾಡ್ತೀವಿ ಸರ್. ಓಕೆ ಓಕೆ. ಸೊ ಈಗ ಮಳೆಗಾಲ ಆಗಿರೋದ್ರಿಂದ ಏನ್ ಕೆಲಸಕ್ಕೆ ಏನ್ ತೊಂದರೆ ಇಲ್ಲಲ್ಲ? ಕೆಲಸಕ್ಕೆ ತೊಂದ್ರೆ ಸರ್. ಈ ಮಳೆ ಇರೋದ್ರಿಂದ ಒಂದ್ ಸ್ವಲ್ಪ ತಾಪತ್ರೆ ಸರ್. ಕೆಲಸ ರೈತರುಗಳು ಎಲ್ಲ ಮಳೆ ಇರೋದ್ರಿಂದ ಸ್ವಲ್ಪ ಕೆಲಸ ಸ್ಟಾಪ್ ಮಾಡಿದ ಸರ್. ಹಂಗಾಗಿ ಮನೆಯಲ್ಲೇ ಸ್ವಲ್ಪ ಕೆಲಸ ಮಾಡ್ತೀವಿ ಸರ್. ಓಕೆ ಓಕೆ. ಸೊ ಆದಾಯಕ್ಕೆ ಏನ್ ತೊಂದರೆ ಇಲ್ಲ? ತೊಂದ್ರೆ ಏನಿಲ್ಲ ಸರ್. ಒಳ್ಳೇದಾಯ್ತು ಒಳ್ಳೇದಾಯ್ತು. ಸೊ ತುಂಬಾ ಥ್ಯಾಂಕ್ಸ್ ಸರ್. ಓಕೆ, ಒಳ್ಳೇದಾಗ್ಲಿ. ಫೋನ್ ಟ್ಯಾಕ್ ಮಾಡಕ್ಕೆ ಚೆನ್ನಾಗಿದೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ನಿಮ್ಗೆ ಸಿಗ್ಲಿ ಸರ್. ಓಕೆ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅಭಿಮಾನಿಗಳಂದ್ರೆ ಹಾಗೆ ಅವರು ಎಂಥದೇ ಕೆಲಸದಲ್ಲಿರಲಿ ತಮ್ಮ ನೆಚ್ಚಿನ ಹೀರೋ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಆಸೆ ಪಡ್ತಾರೆ, ಇನ್ನಷ್ಟು ಚಿತ್ರಗಳಲ್ಲಿ ಅಭಿನಯಿಸಬೇಕು ಅಂತ ಆಸೆ ಪಡ್ತಾರೆ. ಸೊ ಎಷ್ಟೊಂದು ಜನ ಫಿಲ್ಮ್ ಆ್ಯಕ್ಟರ್ಗಳ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡಿರ್ತಕ್ಕಂಥ ಒಂದು ಹುಚ್ಚು ಅಭಿಮಾನವನ್ನು ನೋಡಿದ್ದೀವಿ. ಎಷ್ಟೊಂದು ಜನ ಕೈ ಮೇಲೆಲ್ಲ ಹೆಚ್ಚು ಹಾಕ್ಸ್ಕೊಡ್ತಾರೆ, ಕೆಲವರು ಎದೆ ಮೇಲೆ ಹೆಚ್ಚು ಹಾಕ್ಸ್ಕೊತಾರೆ. ನೋಡಿದ್ರೆ ನಿಜಕ್ಕೂ ಅಭಿಮಾನ ಅಂತಕ್ಕಂಥದ್ದು ಹೀಗೂ ಇರುತ್ತಾ ಅಂಥೇಳಿ ನಮಗೆ ಶಾಕ್ ಆಗುತ್ತೆ. ಎಷ್ಟೊಂದು ಜನ ಅವ್ರನ್ನ ನೋಡೋ ಭರದಲ್ಲಿ ಕೈಕಾಲುಗಳನ್ನ ಮುರ್ಕೊಂಡಿರೋದು ಇದೆ, ಒಂದು ತಳ್ಳಾಟ ನೂಕಾಟದಲ್ಲಿ. ಇವೆಲ್ಲ ಅಭಿಮಾನಿಗಳ ಒಂದು ಅತಿರೇಕ ಅಂತ ಅನ್ಸಿದ್ರು ಕೂಡ ಅಭಿಮಾನಿಗಳ ಪಾಲಿಗೆ ಈ ಎಲ್ಲ ನಾಯಕ ನಟರು ಸಾಕ್ಷಾತ್ ಭಗವಂತನ ಒಂದು ಪ್ರತಿಸ್ವರೂಪ ಆಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ದಾವಣಗೆರೆ. ಹೌದು ಹೌದು ಸರ್, ಹೇಳಿ. ಯಾರಿದು? ನಾವು ಇಲ್ಲಿ ಮಲೆಬೆನ್ನೂರಿಂದ ಸರ್. ಸರ್ ಹೇಳಿ, ತಮ್ಮ ಹೆಸರು? ಸುಬಾನ್ ಸಾಬ್ ಅಂತ. ಸುಬಾನ್ ಸಾಬ್ ಸರ್. ಸರ್ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಇಲ್ಲ ಸರ್, ನಮಗೊಂದು ಸಾಂಗ್ ಬೇಕಾಗಿತ್ತು ಸರ್. ಹೇಳಿ ಹೇಳಿ ಸರ್, ಏನಾಗಬೇಕಿತ್ತು? ನಮ್ದು ಇದು ಕಾಟೇರ ಫಿಲಮ್ ನಿಂದ ದರ್ಶನ್ ಒಂದು ಸಾಂಗ್ ಬೇಕಾಗಿತ್ತು ಸರ್. ಓಕೆ ಓಕೆ ಸರ್, ಖಂಡಿತ ಪ್ರಯತ್ನ ಮಾಡ್ತೀನಿ ಸರ್. ಇವತ್ತು ಆ್ಯಕ್ಚುಲಿ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಸೊ ಏನಾದ್ರು ಸಾಧ್ಯವಾದ್ರೆ ಖಂಡಿತ ಕಾಟೇರಸ್ ಫಿಲ್ಮ್ ಇಂದ ಒಂದು ಸಾಂಗ್ ನ ಪ್ಲೇ ಮಾಡಕ್ ಟ್ರೈ ಮಾಡ್ತೀವಿ ಸರ್. ಯಾರಿಗಾರು ದರ್ಶನ್ ಅಭಿಮಾನಿ ಸರ್. ಆಗ್ಲಿ ಸರ್, ಖಂಡಿತ ತುಂಬಾ ಸಂತೋಷ. ಅವ್ರ ಸಾಂಗ್ ಅನ್ನು ಪ್ಲೇ ಮಾಡೋಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ ಸರ್. ಏನಂದ್ರಿ ಸರ್? ಅವ್ರಿಗೆ ದರ್ಶನ್ ಸರ್ ಬೇಗ ಹೊರಗಡೆ ಬರ್ಲಿ ಅಂತ ಹೇಳಿ ಸರ್. ಓಕೆ ಓಕೆ ಸರ್, ಖಂಡಿತ ಸರ್. ಇವತ್ತು ಶಿವರಾಜ್ ಕುಮಾರ್ ಅವ್ರ ಹುಟ್ಟುಹಬ್ಬ ಕೂಡ ಇದೆ, ಒಂದ್ಸಲ ಶುಭಾಶಯ ತಿಳಿಸ್ಬಿಡಿ. ಆಯ್ತು ಸರ್, ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸೊ ನಾವು ಕಟರ ಫಿಲ್ಮ್ ಸಾಂಗ್ಸ್ ಪ್ಲೇ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸರ್. ಥ್ಯಾಂಕ್ ಯು ಮಾಡಿ ಸರ್. ಎಸ್ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಎಸ್ ವೀಕ್ಷಕರೇ, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಅಭಿಮಾನ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಮೀರಿದ್ದು. ಅದರ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ಏಕೆಂದರೆ ಎಲ್ಲ ಥರದ ಅಭಿಮಾನಿಗಳು ಇರ್ತಾರೆ ಒಬ್ಬ ನಾಯಕ ನಟನಿಗೆ. ಸೊ ಅದು ಅವರಿಗೆ ಕೆಲವೊಂದು ಸರಿ ಬೇಕಾಗತ್ತೆ, ಕೆಲವೊಂದು ಸರಿ ತುಂಬ ಅದರಿಂದ ಅವರು ಕಷ್ಟದಲ್ಲೂ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಫೈನ್, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದಷ್ಟು ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ವಿಚಾರಗಳನ್ನ ನಾನು ತಿಳಿಸ್ಲೇಬೇಕು, ಅದನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಯಾರಿದು? ನಾವು ಸರ್ ರೇಣುಕಾ ಅಂತ ಆರ್ನೇಕಲ್ಲಿಂದ. ಎಸ್ ರೇಣುಕಾ ಮೇಡಮ್, ದಯವಿಟ್ಟು ಟಿವಿ ಬೇಲನ್ನು ಕಡಿಮೆ ಮಾಡಿ, ಮತ್ತೆ ಟಿವಿಯಿಂದ ಒಂಚೂರು ಮುಂದೆ. ಆರ್ನೇಕಲ್ಲಿಂದ ಸರ್, ಆರ್ನೇಕಲ್ ಅಂತ. ಎಸ್ ಎಸ್ ಗೊತ್ತಾಯ್ತು ಮೇಡಮ್, ಟಿವಿಯಿಂದ ಸ್ವಲ್ಪ ದೂರ ಬನ್ನಿ, ಟಿವಿ ಬೇಲನ್ನು ಕಡಿಮೆ ಮಾಡಿ ಮೇಡಮ್. ಸರ್ ನಮ್ಮ ಅಮ್ಮ ಅಪ್ಪ ವೆಡ್ಡಿಂಗ್ ಆನಿವರ್ಸರಿ ಇದೆ ಸರ್. ಓಕೆ ಸರ್, ಶುಭಾಶಯ ಕೋರಿ ಸರ್. ಎಸ್ ಎಸ್, ಫಸ್ಟ್ ನೀವು ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಶುಭಾಶಯ ಕೋರ್ಬಿಡಿ, ಖಂಡಿತ ನಾವು ಕೂಡ ಶುಭಾಶಯ ತಿಳಿಸ್ತೀವಿ. ನಾಗವೇಣಿ ಚಂದ್ರಪ್ಪ.
ಓಕೆ, ಎಷ್ಟನೇ ವರ್ಷದ್ದು ಮೇಡಮ್ ಇದು ಅಪ್ಪ ಅಮ್ಮಂದು? 55 ವರ್ಷದ್ದು ಸರ್. ಬಾಪ್ರೇ, ಸೂಪರ್ ಸೂಪರ್ ಸೂಪರ್. ಪ್ರೀತಿಯ ತಂದೆ ತಾಯಿಯವರಿಗೆ 55ನೇ ವರ್ಷದ ಹುಟ್ಟುಹಬ್ಬ ಸಾರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ನಾವು ತಿಳಿಸ್ತಾ ಇದೀವಿ. ಅವ್ರು ಇನ್ನೂ 100 ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವಗೂ ಕೂಡ ತಿಳಿಸ್ರಿ ಸರ್. ಎಸ್, ಅವ್ರ ಹೆಸರು ಹೇಳ್ಬಿಡಿ ಮೇಡಮ್. ಅವ್ರದ್ದು ಇದು ಏಜ್ ಬಾಳ ಆಗಿದೆ, ಸ್ವಲ್ಪ ಅರಿವು ಮರಿವಿದೆ, ಚೆನ್ನಾಗಿರ್ಲಿ ಅಂತ. ಖಂಡಿತ ಖಂಡಿತ. ನಿಮ್ಮ ಅತ್ತೆ ಮಾವಂದ್ರಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಬಹಳ ಚೆನ್ನಾಗಿ ನೋಡ್ಕೊಂತಾರ ಸರ್ ನಮ್ಮ ಅತ್ತೆ ಮಾವ, ಒಳ್ಳೆಯರು. ಸೂಪರ್ ಸೂಪರ್. ತುಂಬಾ ಖುಷಿ ಆಯ್ತು ಮೇಡಮ್, ಇವತ್ತು ನನಗೆ ಫೋನ್ ಕಾಲ್ ರಿಸೀವ್ ಮಾಡಿದ್ದಕ್ಕೂ ನಿಮ್ ಕಾಲ್ ರಿಸೀವ್ ಮಾಡಿದಕ್ಕೆ ನನಗೆ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಖುಷಿ ವಿಚಾರ ಹೇಳ್ತಿದ್ದೀರಲ್ಲ, ಸೊ ತುಂಬಾ ಖುಷಿ ಆಯ್ತು. ಹೌದಾ ಸರ್? ಯಾಕೆಂದ್ರೆ ಬಹಳ ಚೆನ್ನಾಗಿ ನೋಡ್ಕೊಂತಾರ ಅತ್ತೆ ಮಾವ. ತಂದೆ ತಾಯಿ ಹೆಂಗ್ ನೋಡ್ಕೊಂತಾರ ನಮ್ಮ ಅತ್ತೆ ಮಾವ ನನಗೆ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರ ಸರ್. ಸೂಪರ್ ಸೂಪರ್ ಸೂಪರ್. ಸೊ ನಮ್ ಕಡೆಯಿಂದ ಒಂದ್ ಸ್ವಲ್ಪ ಹುಷಾರಿದ್ದಿಲ್ಲ, ಹಾಸ್ಪಿಟ್ಲಿಗೆ ಎಲ್ಲಾ ತೋರ್ಸಿದ್ವಿ. ಕೊರೋನಾ ಟೈಮ್ನಾಗ ಬಹಳ ಸುಸ್ತಾಗ್ಬಿಟ್ರಿ ಸರ್, ಸತ್ತೇ ಹೋಗ್ಬಿಟ್ಟಿದಾರ ಅನ್ಕೊಂಡಿದ್ವಿ. ದೇವ್ರು ಉಳಿಸ್ಕೊಟ್ರ ಸರ್ ನಮ್ಗೆ. ಸುರೇಶಿ ಡಾಕ್ಟ್ರಿ ಸರ್, ಅವ್ರಿಗೆ ಒಂದ್ ಸ್ವಲ್ಪ ನನ್ ಕಡೆಯಿಂದ ಧನ್ಯವಾದಗಳು ಹೇಳಿ ಸರ್. ನಮ್ಗೆ ದೇವ್ರು ಇದ್ದಾನೆ ಸರ್ ಅವರು. ಯಾರು ಹೇಳಿ? ನೆಟ್ವಳ್ಳಿ ಸುರೇಶಿ ಡಾಕ್ಟರ್ ಸರ್. ಓಕೆ ಓಕೆ ಓಕೆ. ಹಾ ಹಾ ಹಾ. ಅವ್ರು ನಮಗೆ ನಮ್ ಪಾಲಿನ ದೇವ್ರು ಸರ್ ಅವರು. ಸೂಪರ್ 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 ಮಾ, ಖಂಡಿತ. ಅಷ್ಟು ಚೆನ್ನಾಗ್ ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಸರ್. ನಮ್ ಫ್ಯಾಮಿಲಿ ಪೂರ್ತಿ ಅವರೇ ಕಾಪಾಡ್ಕೊಂಡ್ ಬಂದಿದ್ದಾರೆ. ಓಕೆ ಓಕೆ ಓಕೆ. ಸರಿ ಸರ್, ನಿಮ್ಗೂ ಕೂಡ ಥ್ಯಾಂಕ್ಸ್ ಸರ್. 2ನೇ ಸಲ ಸರ್ ನನ್ ಕಾಲ್ ಸಿಕ್ಕೊಂಡ್ರದು. ಥ್ಯಾಂಕ್ ಯು ಸೊ ಮಚ್. ಹೀಗೆ ನಗ್ನಗ್ತಾ ಖುಷಿಯಾಗಿರಿ. ನಿಮ್ಮ ಅತ್ತೆ ಮಾವರು ಕೂಡ 100 ಕಾಲ ಸಂತೋಷವಾಗಿರ್ಲಿ ಅಂತ ನಾವು ವಿಶ್ ಮಾಡ್ತೀವಿ. ಅದೇ ರೀತಿ ನೀವು ಹೇಳಿರೋ ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ ಮತ್ತು ನಿಮ್ಮೆಲ್ಲರ ಪಾಲಿಗೆ ದೇವರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಅಮ್ಮ, ಇವತ್ತು ಶಿವರಾಜ್ ಕುಮಾರ್ ಅವ್ರ ಹುಟ್ಟುಹಬ್ಬ ಇದೆ. ಮತ್ತೆ ನೀವು ವಿಶ್ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ವಾ ಶಿವರಾಜ್ ಕುಮಾರ್ ಅವರು? ಇಲ್ಲ ಸರ್, ಮಾಡ್ತೀವಿ ಸರ್. ಶಿವರಾಜ್ ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್. ಅವರು ಚೆನ್ನಾಗಿರ್ಲಿ 100 ವರ್ಷ. ಅವರು ಎಲ್ಲರಿಗೂ ಸಹಾಯ ಮಾಡ್ತಿದಾರೆ ಸರ್. ಮೊನ್ನೆ ಯಾರು ಮಳೆಯಿಂದ ನಾಶ ಆಗಿ ಚೆನ್ನಾಗಿರೋರ್ಗೆ 1 ಲಕ್ಷ ಸಹಾಯ ಮಾಡಿದ್ದಾರೆ ಅಂತ ತೋರಿಸಿದ್ರು ಟಿವಿಯಲ್ಲೆಲ್ಲ. ಹೌದು ಹೌದು, ನೋಡಿದೀವಿ ಸರ್. ಬಹಳ ಖುಷಿ ಆಯ್ತು. ಚೆನ್ನಾಗಿರ್ಲಿ ಸರ್ ಅವರು. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ನೀವು ಈಗ ಮೊದಲಿನಂತೆ ಖುಷಿಯಾಗಿ ನಗ್ನಗ್ತಾ ಇರಿ ಮಾ ಯಾವಾಗ್ಲೂ. ಸರ್, ನಾನು ಟೈಲರಿಂಗ್ ಮಾಡ್ತೀನಿ ಸರ್. ಎಸ್ ಮಾ. ದಾವಣಗೆರೆಯಿಂದ ಎಲ್ಲ ಬಟ್ಟೆ ಹಾಕಕ್ ಬರ್ತಾರೆ ಸರ್ ನನ್ನ ಹತ್ರ. ವಾವ್, ಸೂಪರ್. ಇದಕ್ಕಿಂತ ಇನ್ನೇನ್ ಸಾಧನೆ ಬೇಕು ಹೇಳಿ? ದಾವಣಗೆರೆಯಲ್ಲಿ 100 ಜನ 1000 ಜನ ಟೈಲರ್ ಇದ್ರು ಕೂಡ ಅಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಟೈಲರಿಂಗ್ ಮಾಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತಮ್ಮ. ಸೊ ನಿಮ್ ಸರ್ ಬಹಳ ಜನ ಬರ್ತಾರೆ ಸರ್ ದಾವಣಗೆರೆಯಿಂದೆಲ್ಲ ಬಟ್ಟೆ ಎಲ್ಲ ಕಟ್ ಕಳಿಸ್ತಾರೆ ಸರ್. ನನಗೆ ನಿಮ್ ಕೂಡ ಮಾತಾಡೋದಕ್ಕೆ ಬಹಳ ಖುಷಿ ಆಗುತ್ತೆ ಸರ್. ಎಸ್ ಮಾ, ತುಂಬಾ ಖುಷಿ ಆಯ್ತು ನನ್ಗೂ ಕೂಡ ನಿಮ್ ಜೊತೆ ಮಾತಾಡಿ. ಸರ್, ಯಾವಾಗಾದ್ರೂ ಫೋನ್ ಮಾಡಿದ್ರೆ ಪಿಕ್ ಮಾಡಿ ಸರ್, ಬಿಡ್ಬೇಡ್ರಿ. ಖಂಡಿತ ಖಂಡಿತ ಅಮ್ಮ, ನೀವು ಕರೆ ಮಾಡೋದೇ ನಮ್ಗೊಂದು ಬ್ಲೆಸ್ಸಿಂಗ್ಸ್, ನಮ್ಗೆ ಆಶೀರ್ವಾದ ಇದ್ದಂಗೆ. ನೀವು ಯಾವಾಗ ಕರೆ ಮಾಡಿದ್ರು ನಾವು ಪಿಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಕರೆ ಸಿಕ್ಕಿಲ್ಲ ಅಂದ್ರೆ ಕೂಡ ಸ್ವಲ್ಪ ಬಿಟ್ಟು ಮತ್ತೆ ಮಾಡಿ, ಯಾಕಂದ್ರೆ ಎಂಗೇಜ್ ಬರ್ತಾ ಇರುತ್ತೆ ಕೆಲವೊಂದ್ಸಲ, ಬೇರೆ ಜೊತೆ ಮಾತಾಡ್ತಾರೆ. ಖಂಡಿತ ಕರೆ ಮಾಡ್ತಾ ಇರಿ ಮಾ, ಒಳ್ಳೇದಾಗ್ಲಿ. ನಿಮ್ ಕೆಲಸ ಇನ್ನಷ್ಟು ಸಕ್ಸಸ್ಫುಲ್ ಆಗಿರ್ಲಿ ಮಾ, ಇನ್ನಷ್ಟು ಹೆಚ್ಚಿಗೆ ಆರ್ಡರ್ಗಳು ಬರ್ಲಿ, ಆದಷ್ಟು ಬೇಗ ಒಂದು ಒಳ್ಳೆ ಹಂತಕ್ಕೆ ಹೋಗಿ. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್ ಮಾ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಆ ಒಂದು ಅವ್ರು ತೋರಿಸ್ತಕ್ಕಂಥ ಪ್ರೀತಿಗೆ ನಾವು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಅದಕ್ಕೆ ಧನ್ಯವಾದಗಳನ್ನ ಮಾತ್ರ ಹೇಳ್ಬೋದು, ಒಂದು ವರ್ಡಲ್ಲಿ ಥ್ಯಾಂಕ್ಸ್ ಅಂತ ಮಾತ್ರ ಹೇಳ್ಬೋದು. ಸೊ ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ ದಾವಣಗೆರೆ. ಬಹುಶಃ ಕರೆ ಸಂಪರ್ಕ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಜನ ಅಭಿಮಾನಿಗಳು ಕಾಲ್ ಮಾಡ್ತಾ ಇದ್ದಾರೆ, ಶಿವರಾಜ್ ಕುಮಾರರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ನಾಯಕ, ನಟ, ನಿರ್ಮಾಪಕ, ನಿರ್ದೇಶಕ ಎಲ್ಲ ಪಾತ್ರಗಳಲ್ಲಿ ಅವರು ಈಗ ಆಲ್ರೆಡಿ ಅಭಿನಯಿಸಿದ್ದಾರೆ. ಸೊ ವಿಲನ್ ಪಾತ್ರಗಳಲ್ಲೂ ಅಭಿನಯಿಸಾಗಿದೆ, ಹೀರೋ ಪಾತ್ರಗಳಲ್ಲೂ ಕೂಡ ಅಭಿನಯಿಸಾಗಿದೆ. ಸೊ ಎಲ್ಲ ಹೀರೋಗಳ ಜೊತೆಗೂ ಕೂಡ ಅವರು ಆಲ್ಮೋಸ್ಟ್ ಅಭಿನಯಿಸಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಕಿಚ್ಚ ಸುದೀಪ್ ಅವ್ರ ಜೊತೆಗೂ ಕೂಡ ಹಲವಾರು ಪಿಕ್ಚರ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ರಮೇಶ್ ಅರವಿಂದ್ ಅವ್ರ ಜೊತೆ ಮಾಡಿದ್ದಾರೆ. ಸೊ ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ. ಸೊ ಎಲ್ಲ ಚಿತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಫ್ಯಾನ್ ಫಾಲೋಯಿಂಗನ್ನು ಹೊಂದೋದ್ರ ಜೊತೆಗೆ ತಮ್ಮದೇ ಆದ ಒಂದು ಚಾಪನ್ನು ಅವರು ಯಾವಾಗಲೂ ಮೂಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದ್ರ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೂಡ ಅವರು ಕೊಡ್ತಕ್ಕಂಥ ಚಿತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನಷ್ಟು ಹೆಚ್ಚು ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಚಿತ್ರಗಳಲ್ಲಿ ಅವರು ಅಭಿನಯಿಸಲಿ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ ಮತ್ತು ಹಾರೈಕೆ.
ಸೊ ನಾನು ಒಂದಷ್ಟು ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೆ, ಆದರೆ ಕರೆಗಳು ಆಗಾಗ ಬರ್ತಾ ಇರೋದ್ರಿಂದ ಅದನ್ನು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ನಿನ್ನೆ ಒಂದು 2-3 ಬೇಸರದ ವಿಚಾರಗಳು ನಡೀತು. ಅದಕ್ಕಿಂತ ಮುಂಚಿತವಾಗಿ ಒಂದು ಅರ್ಜೆಂಟಾಗಿ ರಕ್ತ ಬೇಕಾಗಿದೆ, ಅದರ ವಿಚಾರವನ್ನು ತಿಳಿಸ್ಬಿಡ್ತೀನಿ. AB ಪಾಸಿಟಿವ್ ರಕ್ತ ಬೇಕಾಗಿದೆ. ಸೊ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯಾರಾದರೂ ಡೋನರ್ ಇದ್ದರೆ ಅವ್ರಿಗೆ ತಿಳಿಸಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 9880878035. ಇತ್ತೀಚಿನ ದಿನಗಳಲ್ಲಿ ರಕ್ತದ ಕೊರತೆ ತುಂಬ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲೆಲ್ಲಿ ರಕ್ತದಾನದ ಶಿಬಿರಗಳು ನಡೀತಾ ಇರುತ್ತೆ ಅಲ್ಲಿ ದಯವಿಟ್ಟು ಸಾರ್ವಜನಿಕರು ರಕ್ತದಾನವನ್ನು ಮಾಡಿ ಇನ್ನೊಂದು ಪ್ರಾಣ ಉಳಿಸೋದಕ್ಕೆ ಸಹಾಯ ಮಾಡಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪ್ರತಿ 3 ತಿಂಗಳಿಗೊಮ್ಮೆ ನಾವು ರಕ್ತವನ್ನು ಕೊಟ್ಟರು ಕೊಡದೇ ಇದ್ರೂ ಕೂಡ ಆ ಸೆಲ್ಸ್ ಡೆತ್ ಆಗುತ್ತೆ. ಸೊ ರಕ್ತ ಮತ್ತೆ ಹೋಗುತ್ತೆ, ರಕ್ತ ಬರುತ್ತೆ. ಹಾಗಾಗಿ ರಕ್ತವನ್ನು ಕೊಟ್ಟು ಇನ್ನೊಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು AB ಪಾಸಿಟಿವ್ ಅಲ್ಲ, AB ನೆಗೆಟಿವ್ ಬೇಕಾಗಿರೋದು ದಯವಿಟ್ಟು ಕ್ಷಮಿಸಿ. AB ನೆಗೆಟಿವ್ ಬ್ಲಡ್ ಬೇಕಾಗಿದೆ. ದಯವಿಟ್ಟು ಯಾರಾದರೂ ಕೊಡೋರಿದ್ದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ವಿಶೇಷ ನ್ಯೂಸ್ ಇದೆ. ಕ್ಯಾಮ್ರಾಮ್ಯಾನ್ಗಳ ಒಂದು ನೇಮಕಾತಿಗಾಗಿ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ. ಅದು ವಿಜಯ ಕರ್ನಾಟಕ ಒಂದು ವೆಬ್ಸೈಟ್ನಲ್ಲಿ ಇದರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಕ್ಯಾಮ್ರಾಮ್ಯಾನ್ಗಳಿಗೆ ಹೊಸಬರಿಗೆ ಆದ್ಯತೆ ನೀಡ್ತಾ ಇದ್ದಾರೆ. ವಿಡಿಯೋ ಕ್ಯಾಮ್ರಾ ನಿಮಗೆ ಒಂದು ಐಡಿಯಾ ಇದೆ, ತುಂಬ ಒಳ್ಳೆಯದು. ಸೊ ಕ್ಯಾಮ್ರಾ ಇದ್ದರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದರೆ ದಯವಿಟ್ಟು ಯಾರೆಲ್ಲ ಹೊಸದಾಗಿ ಕೆಲಸವನ್ನು ಹುಡುಕ್ತಾ ಇದ್ದೀರಿ, ಕ್ಯಾಮ್ರಾಮನ್ ಆಗಬೇಕು ಅಂತ ಇದ್ದೀರಿ, ಅದರಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀರಿ, ಅವರು ಬೆಂಗಳೂರಿಗೆ ಹೋಗಿ ಸಿದ್ಧ ಇದ್ದರೆ ದಯವಿಟ್ಟು ವಿಜಯ ಕರ್ನಾಟಕದಲ್ಲಿ ಜಾಬ್ ಸರ್ಚ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ದಕ್ಷಿಣ ಕನ್ನಡದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಹಲವಾರು ಉದ್ಯೋಗ ಅವಕಾಶ ಇದೆ. ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದರೆ ಸೊ ದಯವಿಟ್ಟು ಯಾರೆಲ್ಲ ಆಸಕ್ತಿಯನ್ನು ಹೊಂದಿದ್ದೀರಿ ಅವರು ಅದಕ್ಕೆ ಲಾಗಿನ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭದ್ರಾ ಜಲಾಶಯದ ಒಂದು ನೀರಿನ ಮಟ್ಟ ಒಂದು ಹೆಚ್ಚು ಆಗದೇ ಇದ್ದರೂ ಕೂಡ 137 ಅಡಿಗೆ ತಲುಪಿದೆ. ಸೊ ಈ ಹಂತದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು ಅಂತೇಳಿ ರೈತರು ಹೇಳ್ತಾ ಇದ್ರು. ಸೊ ಅಫ್ಕೋರ್ಸ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಮಳೆ ಬಂದು ಇನ್ನಷ್ಟು ಜಾಸ್ತಿ ಆಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದ್ದೀವಿ. ಆನ್ಲೈನ್ ಗೇಮ್ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಹುಷಾರಾಗಿರಿ ಅಂಥೇಳಿ. ಸೊ ಅಂಥದ್ದೇ ಒಂದು ಬೇಸರದ ವಿಚಾರ ಹುಬ್ಬಳ್ಳಿಯಿಂದ ಬರ್ತಾ ಇದೆ. ಆನ್ಲೈನ್ ಗೇಮ್ನ ಆಡ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆನ್ಲೈನ್ ವ್ಯಾಮೋಹಕ್ಕೆ ಬಲಿಯಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಸೊ ದಯವಿಟ್ಟು ಇದು ನಿಜಕ್ಕೂ ಬೇಸರದ ವಿಚಾರ. ದಯವಿಟ್ಟು ನಿಮ್ಮ ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ಗಳನ್ನ ಕೊಡಬೇಡಿ. ಅದರಲ್ಲೂ ಕೂಡ SSLC PUC ಡಿಗ್ರಿ ಯಾರೆಲ್ಲ ಓದ್ತಾ ಇದ್ದಾರೆ ಅವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಮೊಬೈಲ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕೈಯಲ್ಲಿ ದುಡ್ಡಿದೆ ಅಥವಾ ನಮ್ಮ ಹತ್ರ ಹಣ ಇದೆ ಅಂಥೇಳಿ ಮಕ್ಕಳಿಗೆ ಮೊಬೈಲ್ನ ಕೊಟ್ಬಿಟ್ಟು ನಮ್ಮ ಸಿರಿತನವನ್ನು, ನಮ್ಮ ಶ್ರೀಮಂತಿಕೆಯನ್ನು ತೋರಿಸೋದು ಬೇಡ. ಅದರಿಂದ ಮಕ್ಕಳು ಜೀವ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಹುಷಾರಾಗಿರಿ, ಮಕ್ಕಳ ಕೈಯಲ್ಲಿ ಮೊಬೈಲ್ನ ನೀಡಬೇಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಫಿಲ್ಮಲ್ಲಿ ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ನ ಹೊಂದಿದ್ದೀರಿ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. NR ಫಿಲಮ್ಸ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಮುಂದೆ ಬರ್ತಿರ್ತಕ್ಕಂಥ ಚಲನಚಿತ್ರಕ್ಕೆ ಎಲ್ಲ ರೀತಿಯ ಒಂದು ಆ್ಯಕ್ಟ್ರಸ್ಗಳನ್ನ, ಹೀರೋಯಿನ್ಸ್ಗಳನ್ನ ಮತ್ತು ಕೋ ಆ್ಯಕ್ಟ್ರಸ್ಗಳನ್ನ ಕೂಡ ಕಾಲ್ ಫಾರ್ ಮಾಡಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 7022795106. ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಇದರಲ್ಲಿ ದಯವಿಟ್ಟು ನಿಮ್ಮ ಒಂದು ಫೋಟೋಸ್ನ ಮತ್ತು ವೀಡಿಯೋಸ್ನ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮಾಧ್ಯಮ ಲೋಕದಲ್ಲಿ, ಕನ್ನಡ ಮಾಧ್ಯಮ ಲೋಕದಲ್ಲಿ ಮತ್ತೊಂದು ಜಾಬ್ ಕಾಲ್ ಫಾರ್ ಇದೆ. ಅದು ರಿಪಬ್ಲಿಕ್ ಕನ್ನಡ ಟಿವಿಗೆ ಹಲವಾರು ಹುದ್ದೆಗಾಗಿ ಅವರು ಕಾಲ್ ಫಾರ್ ಮಾಡಿದ್ದಾರೆ. ಕಾಫಿ ಎಡಿಟರ್ ಮತ್ತು ನ್ಯೂಸ್ ರೀಡರ್ ಬೇಕಾಗಿದ್ದಾರೆ, ಛಾಯಾಗ್ರಾಹಕರು, ನಿರೂಪಕರು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಬೇಕಾಗಿದ್ದಾರೆ, ವಿಡಿಯೋ ಎಡಿಟರ್, ಗ್ರಾಫಿಕ್ ಡಿಸೈನರ್ ಹಾಗೂ ಎಲ್ಲ ತಾಲೂಕುಗಳಲ್ಲಿ ವರದಿಗಾರರು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಅಂಥೇಳಿ ಅವರು ಕಾಲ್ ಮಾಡಿದ್ದಾರೆ ರಿಪಬ್ಲಿಕ್ ಟಿವಿಗೆ. ಸೊ ಯಾರೆಲ್ಲ ತಾಲೂಕು ವೈಸ್ ವರದಿಗಾರ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9845662145 ಅಥವಾ ಅವ್ರದ್ದು ಇಮೇಲ್ ಅಥವಾ ವೆಬ್ಸೈಟ್ಗೂ ಕೂಡ ನೀವು republictvkannada.comಗೂ ಕೂಡ ಸಂಪರ್ಕ ಮಾಡಿ ತಾವು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಳನ್ನ ತೆಗೆದುಕೋಬೋದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿನ್ನೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವರು ಕೂಡ ದಾವಣಗೆರೆಯಲ್ಲಿ ಆಗಮಿಸಿದ್ರು. ಅವರು ಹಲವಾರು ಒಂದು ಯೋಜನೆಗಳನ್ನು ದಾವಣಗೆರೆ ಮಟ್ಟಕ್ಕೆ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಗೆ 23 ಕೋಟಿ ರೂಪಾಯಿ ಅನುದಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ MRI ಸ್ಕ್ಯಾನ್ ಮತ್ತು ಒಂದು ಲ್ಯಾಬನ್ನು ಕೂಡ ದಿನೇಶ್ ಗೌಡರವರು ಮಂಜೂರು ಮಾಡಿದ್ದಾರೆ. ನಿಜಕ್ಕೂ ಕೂಡ ದಾವಣಗೆರೆಗೆ ತುಂಬ ಅವಶ್ಯಕತೆವಾಗಿತ್ತು. ಅದರಲ್ಲೂ ಕೂಡ ಚಿಗಟೇರಿ ಹಾಸ್ಪಿಟ್ಲಿಗೆ ತುಂಬ ನೀಡಿತ್ತು. ಸೊ ಅದನ್ನು ಕೊಟ್ಟಿರೋದಕ್ಕೆ ನಮ್ಮ ಕಡೆಯಿಂದ ಕೂಡ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಹೃದಯಪೂರ್ವಕ
ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಎಸ್ ಮಲ್ಲಿಕಾರ್ಜುನ್ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಿಂದ ಅನುದಾನವನ್ನು ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ. ಸೊ ಗುಡ್ ನ್ಯೂಸ್, ಹಾಗೆ ಪ್ರೋಗ್ರೆಸ್ ಆಗಲಿ. ಒಂದು ಬೇಸರದ ವಿಚಾರ ನಿನ್ನೆ ಏನು ಅಂದರೆ, ಕನ್ನಡವನ್ನು ಪ್ರೀತಿಸ್ತಾ ಕನ್ನಡದಲ್ಲೇ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಿರೂಪಿಸ್ತಾ ಇರ್ತಕ್ಕಂಥ ಕನ್ನಡದ ಕುವರಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಎಲ್ಲಂದರೂ ಕೂಡ ಕನ್ನಡನ ಬಿಟ್ಟು ಇನ್ನೇನು ಅವ್ರು ಮಾತಾಡೋಕ್ಕೆ ಆಸೆ ಪಡ್ತಾ ಇರಲಿಲ್ಲ, ಇಷ್ಟಪಡ್ತಿರಲಿಲ್ಲ. ಎಂಥ ಕಾರ್ಯಕ್ರಮಗಳಾದರೂ ಕೂಡ ಅಲ್ಲಿ ಕನ್ನಡವನ್ನು ನಿರ್ಗಳವಾಗಿ ಮಾತಾಡಿ ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದಂತಹ ನಮ್ಮ ಎಲ್ಲರ ಪ್ರೀತಿಯ ನಿರೂಪಕಿಯಾಗಿರ್ತಕ್ಕಂಥ ಅಪರ್ಣಾ ಅವರು ನಿನ್ನೆ ಇಹಲೋಕವನ್ನು ತ್ಯಜಿಸಿದ್ದಾರೆ, ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಕೇವಲ 51 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ಹಲವಾರು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರೂಪಿಸಿರ್ತಕ್ಕಂಥ ಮತ್ತು ಚಲನಚಿತ್ರಗಳಲ್ಲಿ ಕೂಡ ಅವರು ಹಲವಾರು ನಟಿಸಿದ್ರು, ಸೀರಿಯಲ್ಗಳಲ್ಲೂ ಕೂಡ ನಟಿಸಿದ್ರು. ಅದ್ಭುತವಾಗಿರ್ತಕ್ಕಂಥ ನಿರೂಪಕಿ. ಸೊ ಇವರನ್ನು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ, ವಿಶೇಷವಾಗಿ ನಮ್ಮೆಲ್ಲ ನಿರೂಪಕರಿಗೆ ತುಂಬ ಬೇಸರದ ವಿಚಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ. ಅದೇ ರೀತಿ ಇನ್ನೊಂದು ನೋವಿನ ವಿಚಾರ ಏನು ಅಂದರೆ, ಇತ್ತೀಚಿನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಆತ್ಮಹತ್ಯೆಯ ಒಂದು ದಾರಿ ತುಳಿತಾ ಇದ್ದಾರೆ. ನಿಜಕ್ಕೂ ಇದನ್ನು ಹೇಳಬೇಕೋ ಅಥವಾ ಬೇಡವೋ ಅಂತ ನನಗೆ ಒಂದು ಕನ್ಫ್ಯೂಷನ್ ಇದೆ. ಯಾಕೆಂದರೆ ಬಹುಶಃ 9ನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂತ ಅನಿಸುತ್ತೆ. ನವೋದಯ ಶಾಲೆಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ, ಇಲ್ಲೇ ಪಕ್ಕದ ಚಿತ್ರದುರ್ಗದ ಜಿಲ್ಲೆಯ ವಿಚಾರ ಇದು, ನೇಣು ಹಾಕ್ಕೊಂಡು ಎಕ್ಸ್ಪರ್ಟ್ ಆಗಿದ್ದಾನೆ. ಏನಕ್ಕೆ ಅಂತ ಅರ್ಥ ಆಗಲ್ಲ. ಓದೋದು ಬೇಡ ಅಂದರೆ ಬಿಟ್ಬಿಟ್ಟು ಅಪ್ಪ ಅಮ್ಮಂಗೆ ಹೇಳಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಾದರೂ ಬದುಕ್ಬಿಡ್ಬೋದು. ಸತ್ತು ಏನು ಸಾಧಿಸ್ತೀರಿ ನೀವು ಅಂತಲೇ ಅರ್ಥ ಆಗಲ್ಲ. ಈ ವಯಸ್ಸಿನಲ್ಲಿ ನಿಮ್ಮನ್ನು ಕಳ್ಕೊಂಡಿರ್ತಕ್ಕಂಥ ಅಪ್ಪ ಅಮ್ಮ ಅದು ಏನು ನೋವು ಪಡಬೇಕು, ಸಂಕಟ ಪಡಬೇಕು, ಆ ಭಗವಂತನಿಗೆ ಪ್ರೀತಿ. ಅದೇ ರೀತಿ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಿಜಕ್ಕೂ ಬೇಸರ ಆಗತ್ತೆ. ಯಾಕೆ ವಯಸ್ಸಿಗೆ ಬಂದಿರತಕ್ಕಂಥ ಈ ವಿದ್ಯಾರ್ಥಿಗಳು ಹೀಗೆ ಸಾವಿನ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂತ ಅರ್ಥ ಆಗಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆಗೋದು, ಫೇಲ್ ಆಗೋದು ತುಂಬ ಕಾಮನ್. ಅದಕ್ಕೋಸ್ಕರ ಜೀವ ಕಳ್ಕೊಳ್ತಕ್ಕಂಥದ್ದು ಏನಿದೆ ನನಗಂತೂ ಅರ್ಥ ಆಗಲ್ಲ. ಅದೇ ರೀತಿ ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಮಹಿಳಾ ವಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿನ್ನೆ. ಇದು ಕೂಡ ಸಾಗರದಲ್ಲಿ ನಡೆದಿರ್ತಕ್ಕಂಥದ್ದು. ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ಮಹಿಳಾ ವಿ ಎಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಸಂಗ ಅದು ಏನು ಬಂತೋ ಗೊತ್ತಿಲ್ಲ. ಭಗವಂತ ಇವರೆಲ್ಲರೂ ಕೂಡ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ. ಅದೇ ರೀತಿ ಕಿಚ್ಚ ಸುದೀಪ್ ನಟನೆಯ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಇರ್ತಕ್ಕಂಥ ಮ್ಯಾಕ್ಸ್ ಚಿತ್ರಸಂತೆಯಲ್ಲೇ ತೆರೆ ಕಾಣುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದೇ ರೀತಿ ಯಾರೆಲ್ಲ ಆದಾಯ ತೆರಿಗೆಯನ್ನು ಇದುವರೆಗೂ ಸಲ್ಲಿಸಿಲ್ಲ, ಇದೇ ಜುಲೈ 31 ಆದಾಯ ತೆರಿಗೆ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿದೆ. ತಮಗೆಲ್ಲ ಗೊತ್ತಿರುವಾಗ ಅದಾದ ನಂತರ ಯಾರೆಲ್ಲ ಆದಾಯ ಇಲಾಖೆಗೆ ಸಬ್ಮಿಟ್ ಮಾಡಿರಲ್ಲ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರಲ್ಲ, ಅವ್ರಿಗೆ ಫೈನ್ ಕೂಡ ಬೀಳುತ್ತೆ. ಸೊ ದಯವಿಟ್ಟು ಡಿಲೇ ಮಾಡದೆ ಇದೇ ಜುಲೈ 31 ದಯವಿಟ್ಟು ಎಲ್ಲರೂ ಆದಾಯ ತೆರಿಗೆಗೆ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಿ ನೀವು ಆ ಫೈನಿಂದ ಬಚಾವಾಗಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದರೆ, 137 ಅಡಿಗೆ ಭದ್ರಾ ಡ್ಯಾಮ್ ಬಂದಿದೆ. ಅದೇ ರೀತಿ ನಿನ್ನೆ ನಡೆದಂಥ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಸ್ ನಾರಾಯಣ ಹೃದಯಾಲಯದಲ್ಲಿ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕವಾಗಿರ್ತಕ್ಕಂಥ ಕ್ಯಾತ್ ಲ್ಯಾಬನ್ನು ಇವರು ನಿನ್ನೆ ಆರೋಗ್ಯ ಸಚಿವರು ಕೂಡ ಇದನ್ನು ಲಾಂಚ್ ಮಾಡಿದ್ರು. ಸೊ ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ನೋಡೋದಾದರೆ, ಹೃದಯ ರೋಗ ನಿರ್ಣಯವನ್ನು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಬಂಧಪಟ್ಟ ಡಿಸಿಷನ್ ಮೇಕಿಂಗ್ಗೆ ಡಾಕ್ಟರ್ಸ್ಗಳಿಗೆ ಇದು ತುಂಬ ದಾರಿದೀಪ ಆಗುತ್ತೆ ಅಂಥೇಳಿ ಹೇಳಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆಗೆ ಈ ಕ್ಯಾತ್ ಲ್ಯಾಬ್ ಬಂದಿರತಕ್ಕಂಥದ್ದು. ಅನುಭವಿ ತಜ್ಞರ ವೈದ್ಯ ತಂಡ ಒಂದೇ ಸೂರಿನಡಿ ಕೆಲಸ ಮಾಡಲಿಕ್ಕೆ ಇದರಿಂದ ಸಹಾಯವಾಗುತ್ತೆ ಮತ್ತು ತಡೆರಹಿತ ಚಿಕಿತ್ಸೆಯನ್ನು ಪರಿಣಾಮಕಾರಿಯಾಗಿ ನೀಡಲಿಕ್ಕೂ ಕೂಡ ಸಹಾಯವಾಗುತ್ತೆ ಅಂಥೇಳಿ ಹೇಳಿದ್ದಾರೆ. ಸೊ ನಿಜಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಹ್ಯಾಪಿ ನ್ಯೂಸ್ ಅದು. ಯಾರೆಲ್ಲ ಹಾರ್ಟ್ ಪೇಷಂಟ್ಸ್ ಇದ್ದಾರೆ ಅವರಿಗೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಇರ್ತಕ್ಕಂಥವ್ರಿಗೆ ಕೂಡ ಇದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಕಡೆ ಒಂದು ರಿಯಲ್ ಎಸ್ಟೇಟ್ ಅಂದರೆ ಸೈಟ್ನ ರೇಟ್ ಕುಸಿತವಾಗಿದ್ದರೆ ಬೆಂಗಳೂರಿನಲ್ಲಿ ಮಾತ್ರ ಅದು ಬೂಮ್ ಆಗಿದೆ, ತುಂಬ ಹೆಚ್ಚಿಗೆ ವ್ಯಾಲ್ಯೂ ಹೋಗಿದೆ. ಅದು ಆಲ್ಮೋಸ್ಟ್ 30% ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ರಿಯಲ್ ಎಸ್ಟೇಟ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಬೆಂಗಳೂರಲ್ಲಿ, ಅವರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿಗೆ ಒಂದು ಬೆಲೆಗೆ ಹೋಗುತ್ತೆ ಇದು ಅಂತ ಹೇಳಿದ್ದಾರೆ. ಒಂದು ವಿಶೇಷವಾಗಿರ್ತಕ್ಕಂಥ ಮೆಸೇಜನ್ನು ನಾನು ಈ ಸಂದರ್ಭದಲ್ಲಿ ನೀಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ದಯವಿಟ್ಟು ಮಳೆಗಾಲ ಇರೋದ್ರಿಂದ ನಿಮ್ಮ ಮನೆ ಸುತ್ತ ಸಾಧ್ಯವಾದಷ್ಟು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಸೊಳ್ಳೆಗಳನ್ನ ಇಲ್ಲದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದೇ ರೀತಿ ತೆಂಗಿನ ಚಿಪ್ಪು ಎಲ್ಲೇ ಇದ್ದರೂ ಕೂಡ ಅದನ್ನು ಕಸ
ಏನು ತೆಗೆದುಕೊಂಡು ಹೋಗಲಿಕ್ಕೆ ಗಾಡಿಗಳು ಬರುತ್ತೆ ಅಲ್ಲಿ ವಿಲೇವಾರಿ ಮಾಡಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಮಾರ್ಗದಲ್ಲಿ ಸಾಕಷ್ಟು ಹಣ್ಣುಗಳನ್ನ ಮಾರೋದು ನಾವು ಕಂಡು ಬರ್ತಾ ಇದ್ವಿ. ಅದನ್ನು ಕೂಡ ಹಣ್ಣನ್ನು ಕಟ್ ಮಾಡಿ ಎಲ್ಲರೂ ಮಾರ್ತಾ ಇದ್ದಾರೆ. ಅದು ಅನಾನಸ್ ಆಗಿರ್ಬೋದು ಅಥವಾ ಹಲಸಿನ ಹಣ್ಣು ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಅಥವಾ ಮಿಕ್ಸಡ್ ಫ್ರೂಟ್ಸ್, ನೀವು ಏನೇ ಮಾಡಿ ತೊಂದರೆ ಇಲ್ಲ. ಆದರೆ ಆ ಸಿಪ್ಪೆಗಳನ್ನ ದಯವಿಟ್ಟು ಸರಿಯಾದ ಸ್ಥಳದಲ್ಲಿ ವಿಲೇವಾರಿ ಮಾಡಿ. ಇಲ್ಲ ಅಂದರೆ ಅದರಿಂದ ಸೊಳ್ಳೆ, ನರ್ಜು ಅಥವಾ ಬೇರೆ ಬೇರೆ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಸಾರ್ವಜನಿಕರ ಒಂದು ಆರೋಗ್ಯದ ಮೇಲೆ ಅದು ತುಂಬ ಕೆಟ್ಟದಾಗಿ ಪರಿಣಾಮವನ್ನು ಬೀರುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತೊಡ್ಕೊಂಡಿದ್ದೀರಿ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ V1 ವಾಹಿನಿಗೆ ಒಂದು ದಿವಸ ಮುಂಚಿತವಾಗಿ ಆ ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿದರೆ ಅದನ್ನು ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಚಾರವನ್ನು ಕೊಟ್ಟು ಇನ್ನಷ್ಟು ಜನ ಅದರಿಂದ ಪ್ರೇರೇಪಣೆ ಆಗೋ ಹಾಗೆ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನೀವು ನಿಮ್ಮ ಹುಟ್ಟುಹಬ್ಬಕ್ಕೆ, ನಿಮ್ಮ ಸ್ನೇಹಿತರ ಹುಟ್ಟುಹಬ್ಬಕ್ಕೆ ಅಥವಾ ನಿಮ್ಮ ಸಂಬಂಧಿಕರ ಹುಟ್ಟುಹಬ್ಬಕ್ಕೆ ಯಾರಿಗಾದರೂ ಶುಭಾಶಯಗಳನ್ನು ತಿಳಿಸಬೇಕಿದ್ರೆ ನಮ್ಮ ಈ ಒಂದು ಸ್ಕ್ರೀನ್ ಮೇಲೆ ರೋಲ್ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡ್ಬೋದು. ಮತ್ತು ಒಂದು ದಿವಸ ಮುಂಚಿತವಾಗಿ ನೀವೇನಾದ್ರು ಫೋಟೋಸನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿದ್ದೆ ಆದರೆ ಅದನ್ನು ಕೂಡ ನಾವು ವಾಟ್ಸಪ್ನ ಒಂದು ಟಿವಿಯ ಪರದೆ ಮೇಲೆ ತೋರಿಸ್ತಾ ಅವರಿಗೆ ಆ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ಒಂದು ಹೆಲ್ತ್ ಟಿಪ್ಪನ್ನು ಹೇಳೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತಕ್ಕಂಥದ್ದು ತುಂಬ ಕಾಮನ್ ಆಗಿರ್ತಕ್ಕಂಥದ್ದು ಪ್ರಾಬ್ಲಮ್. ತುಂಬ ಜನ ಅದಕ್ಕೋಸ್ಕರ ಸಾಕಷ್ಟು ಸಿರಪ್ಗಳನ್ನ ತೆಗೆದುಕೊಳ್ತಾರೆ, ಸಾಕಷ್ಟು ಟ್ಯಾಬ್ಲೆಟ್ಗಳನ್ನ ತೆಗೆದುಕೊಳ್ತಾರೆ, ಬೇರೆ ಬೇರೆ ರೀತಿಯಿಂದ ಅದಕ್ಕೆ ಸರ್ಕಸ್ ಮಾಡ್ತಾರೆ. ಎಷ್ಟೋ ಜನರು ಸ್ಮೋಕ್ ಮಾಡಿನೇ ಮೋಷನ್ಗೆ ಹೋಗಬೇಕು ಅಂತ, ಎಷ್ಟೋ ಜನ ಟೀ ಕುಡಿದ್ರೇ ಮೋಷನ್ಗೆ ಹೋಗೋದು ಅಂತ ಹೇಳ್ತಾರೆ. ಸೊ ಇವೆಲ್ಲ ಹ್ಯಾಬಿಟ್ಗಳು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಈವನ್ ಸ್ಮೋಕಿಂಗ್ ಕೂಡ ತುಂಬ ಒಳ್ಳೆಯದಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿತಕ್ಕಂಥದ್ದು ಕೂಡ ಅಷ್ಟು ಒಳ್ಳೆಯದಲ್ಲ ಅಂಥೇಳಿ ಆರೋಗ್ಯ ಇಲಾಖೆನೇ ತಿಳಿಸಿದೆ. ಸೊ ಆ ನಿಟ್ಟಿನಲ್ಲಿ ನೀವು ಸುಲಭವಾಗಿ ಏನೊಂದು ಪರಿಹಾರವನ್ನು ಮಾಡ್ಬೋದು ಅಂದರೆ, ತುಂಬ ಒಂದು ಇಡೀ ಏಲಕ್ಕಿ ಏನಿರುತ್ತೆ, ಒಂದು ಏಲಕ್ಕಿನ ರಾತ್ರಿ ಬಾಳೆಹಣ್ಣು ಜೊತೆ ಸೇವಿಸೋದ್ರ ಮೂಲಕ ನೀವು ಬೆಳಗ್ಗೆ ಕಾನ್ಸ್ಟಿಪೇಷನ್ ಇಲ್ಲದೇ ಸುಲಭವಾಗಿ ಮೋಷನ್ ಆಗೋ ಹಾಗೆ ನೋಡ್ಕೋಬೋದು. ತುಂಬ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಏಲಕ್ಕಿ ಇದ್ದೇ ಇರುತ್ತೆ. ಬಾಳೆಹಣ್ಣು ಕೂಡ ಹಾರ್ಡ್ಲಿ 2 ರಿಂದ 3 ಪ್ಯಾಕ್ ಸಿಕ್ಬಿಡುತ್ತೆ. ಸೊ ಒಂದು ಬಾಳೆಹಣ್ಣಿನ ಜೊತೆಗೆ ಒಂದು ಸಂಪೂರ್ಣ ಏಲಕ್ಕಿಯನ್ನು ನೀವು ಚೆನ್ನಾಗಿ ಜಗದು ತಿಂದಿದ್ದೆ ಆದರೆ ಬೆಳಗ್ಗೆ ಯಾವುದೇ ರೀತಿಯ ಕಷ್ಟವಿಲ್ಲದೆ, ಯಾವುದೇ ರೀತಿ ಟ್ಯಾಬ್ಲೆಟ್ ಅಥವಾ ಇನ್ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ನೀವು ಮೊರೆ ಹೋಗದೆ ಸಹಜವಾಗಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ಹೊರಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಎಂದಿನಂತೆ ನಿಮ್ಮ ಮನೆಗಳಿಗೆ ಬರ್ತೀನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದ ಜೊತೆಗೆ ನಮ್ಮ V1 ವಾಹಿನಿಯನ್ನು ನೋಡ್ತಾ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.